ತಿಮ್ರ ಇಲ್ಲ ಪೋಗ್ರ. ಸೂಪರ್ ಡೂಪರ್ ಹಿಟ್ ಆಯ್ತು. ಬಟ್ ಆಪರೇಷನ್ ಸಕ್ಸಸ್, ಪೇಷಂಟ್ ಡೈಡ್ ಅನ್ನಂಗೆ ನಮಗೆ ನಿಷ್ಕರ್ಷ 20 ಲಕ್ಷ ಲಾಸ್ ಆಯ್ತು. 22 ಲಕ್ಷಕ್ಕೆ ಒಂದ್ ಮನೆ ಮಾರಿ ಬೆಂಗಳೂರು ಬಂದೆ. ಎಲ್ಲ ಆಡ್ಕೊಂಡ್ ನಕ್ರು ನನ್ನ ಬಗ್ಗೆ. ಹಂಸಲೇಖಗೂ ಕೆಲಸ ಇರ್ಲಿಲ್ಲ ಅವಾಗ. ಸೋಲಿನ ಸರದಾರರು, ಕಿರೀಟ ಇಲ್ಲದ ರಾಜರು, ಕೌರವ ಸಿನಿಮಾ ಮಾಡ್ತಾ ಇದಾರೆ ಅಂತ ನಮ್ಗೆ ಟೈಟ್ಲು. ಆ ಪಿಕ್ಚರ್ ಮಾಡಿದಾಗ ನನಗೆ ಅವಾಗ 50 ಲಕ್ಷ ಪ್ರಾಫಿಟ್. ಅವಾಗ ಆ ದುಡ್ಡು ತಗೊಂಡು ಮನೆ ಕಟ್ಟಿದೆ. ಮಹೇಂದ್ರ ಅವ್ರು ಹೇಳಿದ್ರು ಸ್ವಲ್ಪ ಗಿರಿಜಾ ಮೀಸೆ ಬಿಡ್ಬೇಕು ಈ ತರ ಅಂತ. ಹಂಸಲೇಖ ಅವ್ರ ಮನೆಗೆ ಹೋದೆ. ಅಲ್ಲಿ ಹೋದ ತಕ್ಷಣ ಮೀಸೆ, ಯೂನಿಫಾರ್ಮ್ ಇದನ್ನ ನೋಡ್ಬಿಟ್ಟು ಹಲೋ ಹಲೋ ಕೌರವ ವೇಷ, ಇದೇನಿದು ಹೊಸ ವೇಷ ಅಂದ್ರು. ಆಗ ಹೇಳಿದ ಅದನ್ನೇ ಹಾರ್ಡ್ ಮಾಡಿ ಬರೆದ್ಬಿಟ್ರು ಅವರು. ಹೀರೋ ಆಗ್ಬಿಟ್ಟಿದೆ ಅಷ್ಟೊತ್ತಿಗೆ. ಹೀರೋ ಆದ್ಮೇಲೆ ಇಲ್ಲಿ ಪೊಲೀಸ್ ಸ್ಟೇಷನ್ ಹೋದ್ರೆ ನಮ್ಮನ್ನೆಲ್ಲ ಹೊಡಿಯಕ್ ಹೋದ್ರೆ ಅಣ್ಣ ನಿನ್ನ ಅಭಿಮಾನಿ ಅಂದ್ರೆ ಮುಗ್ದೇ ಹೋಯ್ತು ನಮ್ ಕತೆ. ಪ್ರೀತಿ ಮಾಡೋಣ ಅಂತ. ಸ್ನೇಹಿತರೆ ಬನ್ನಿ, ಕೌರವ BC ಪಾಟೀಲ್ ಅವ್ರನ್ನ ನಾವು ಭೇಟಿ ಮಾಡೋಣ ಸ್ನೇಹಿತರೆ. ಹೌದು, ನಾವೀಗ ಬೆಂಗಳೂರಿನ ನಮ್ಮ BC ಪಾಟೀಲ್ ಸರ್ ಅವರ ಮನೆ ಹತ್ರ ಇದ್ದೀವಿ. ಅವರು ಕೌರವ ಸಿನಿಮಾ ಮೂಲಕ ಮನೆ ಮಾತವರು, ಜನಜನಿತರು. ನಿಷ್ಕರ್ಷದಲ್ಲಿ ಕೂಡ ತುಂಬ ಒಳ್ಳೆಯ ವಿಲನ್ ಪಾತ್ರ ಮಾಡಿದರು. ಅನೇಕ ಸಿನಿಮಾಗಳಲ್ಲಿ ಅವರು ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಿದ್ದಾರೆ ಸ್ನೇಹಿತರೆ. ಜೊತೆಗೆ ಅವರು ಈಗ ರಾಜಕಾರಣಿ ಕೂಡ ಹೌದು. ಅವರು ಕೃಷಿ ಸಚಿವರಾಗಿದ್ದರು ಕಳೆದ ಸರ್ಕಾರದಲ್ಲಿ. ಬನ್ನಿ ಅವರ ಬದುಕಿನ ಕಥೆ ಕೇಳೋಣ ಸ್ನೇಹಿತರೆ. ಪ್ರೀತಿ ಮಾಡೋಣ ಅಂತ ಹೂವಂತ ಹೆಣ್ಣೆ ನಮ್ಮೂರಿಗ್ಯಾಕೆ ಬರಲೊಲ್ಲೇ. ನಾನು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಎಲಿವಾಳ ಗ್ರಾಮದಲ್ಲಿ. ಬಹಳ ಒಂದು ಪುಟ್ಟ ಹಳ್ಳಿ. ನಮ್ಮ ತಂದೆ ಚನ್ನಬಸವನಗೌಡ ಪಾಟೀಲ್ ಅಂತ, ತಾಯಿ ಶಿವಮ್ಮ. 1956ರಲ್ಲಿ ನಾನು ಹುಟ್ಟಿದ್ದೇನೆ. 4ನೇ ಕ್ಲಾಸ್ವರೆಗೂ ಅಭ್ಯಾಸ ಹಳ್ಳಿಯಲ್ಲೇ ಮಾಡಿದ್ವಿ. 5, 6, 7ನೇ ಕ್ಲಾಸ್ ಬಾರಂಗಿ ಅಂತ, ಅಲ್ಲಿಂದ ದಿನ 5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗಿತ್ತು. ನಡ್ಕೊಂಡು ಹೋಗಿ ದಿನ 10 ಕಿಲೋಮೀಟರ್ ವಾಕ್ ಮಾಡಿ ಓದ್ತಾ ಇದ್ವಿ. ಆಮೇಲೆ ಹೈಸ್ಕೂಲ್ ಚಿಕ್ಕೇರೂರು ಬಂದೆ, ಹಿರೇಕೆರೂರು ತಾಲೂಕಿಗೆ. ಕಾಲೇಜು ದಾವಣಗೆರೆ ಪ್ರಾರಂಭ ಮಾಡಿದ್ವಿ. ಫೈನಲ್ ಇಯರ್ ಡಿಗ್ರಿಗೆ ಶಿವಮೊಗ್ಗ ಬಂದೆ. ಶಿವಮೊಗ್ಗ DVS ಅಲ್ಲಿ ನನ್ನ ಡಿಗ್ರಿ ಆಯಿತು. 1977 BA. 78 ಸಬ್ ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ರು, ಹಾಕಿದೆ. 79 ಅಪಾಯಿಂಟ್ಮೆಂಟ್ ಆಯಿತು. 79ಲ್ಲಿ ಮೈಸೂರು ಪೊಲೀಸ್ ಟ್ರೈನಿಂಗ್ ಕಾಲೇಜಿಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆಯಾಗಿ ನಾನು ಟ್ರೈನಿಂಗ್ ಸೇರಿದೆ. ಅಲ್ಲಿ 1 ವರ್ಷ ಟ್ರೈನಿಂಗು, ನಂತರ 1 ವರ್ಷ ಟ್ರೈನಿಂಗು ತುಮಕೂರು ಜಿಲ್ಲೆ 80ರಲ್ಲಿ. 81ರಲ್ಲಿ ಕುರುಗೋಡಿಗೆ ಪೋಸ್ಟಿಂಗ್ ಆಯಿತು, ಬಳ್ಳಾರಿ ಜಿಲ್ಲೆ ಕುರುಗೋಡು. ಅಲ್ಲಿ 2 ವರ್ಷ 2 ತಿಂಗಳು ಕೆಲಸ ಮಾಡಿದೆ. ನಂತರ ಅಲ್ಲಿಂದ ಕಂಪ್ನಿಗೆ ಟ್ರಾನ್ಸ್ಫರ್ ಆಯಿತು. ಕಂಪ್ನಿಯಲ್ಲಿ 1 year 2 months ಕೆಲಸ ಮಾಡಿದೆ. ಆವಾಗ ಒಂದು ದೀಪಾವಳಿ ಹಬ್ಬ ಇತ್ತು. ದೀಪಾವಳಿಯಲ್ಲಿ ಎಲ್ಲ ಓಪನ್ ಆಗಿ ರಸ್ತೆಯಲ್ಲಿ ಗ್ಯಾಮ್ಲಿಂಗ್ ಆಡ್ತಾರೆ ಅಲ್ಲಿ. ಈ ದೀಪಾವಳಿ ಹಬ್ಬಕ್ಕೆ, ಲಕ್ಷ್ಮಿ ಹಬ್ಬಕ್ಕೆ. SP ಕರೆದೇನು ಹೇಳಿದ್ರು, ನಿನ್ನಂಥ ಎಫಿಷಿಯೆಂಟ್ ಆಫೀಸರ್ ಇದ್ದು ಈ ಥರ ಗ್ಯಾಮ್ಲಿಂಗ್ ಮಾಡ್ತಾರೆ, ಯು ಶುಡ್ ಕಂಟ್ರೋಲ್ ಅಂದರು. ಆವಾಗ ನಾನು ವಾಪಸ್ ಬಳ್ಳಾರಿಯಿಂದ ಹೋಗಿ ಮನೆಯಲ್ಲಿ ಮಿಸ್ಸಸ್ ಪ್ರೆಗ್ನೆಂಟ್ ಇದ್ದರು, ಅವ್ರನ್ನ ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋದೆ. T-shirtಲ್ಲೇ ಹೋಗಿದ್ದೆ ನಾನು. ಹೋಗಿ ಅಲ್ಲಿಂದ ಒಂದು ಲಾಠಿ ತೊಗೊಂಡು ಒಂದು 4 ಜನ ಪೊಲೀಸರು ಕರ್ಕೊಂಡು ಎಲ್ಲ ಓಡಿಸ್ಕೊಂಡು ಹೋದ್ವಿ. ನನ್ನ ಕಂಡ್ರೆ ಭಾಳ ಭಯ ಇತ್ತು ಜನಕ್ಕೆ. ಹೊಡಿತಾರೆ ಬಡಿತಾರೆ, ಭಾಳ ಸ್ಟ್ರಿಕ್ಟ್ ಆಫೀಸರ್ ಅಂತ. ಸುಮಾರು 1 ಕಿಲೋಮೀಟ್ರು ಅದೇ ಥರ ಎಲ್ಲ ಕ್ಲೋಸ್ ಮಾಡ್ತಾ ಹೋದ್ವಿ. ಬಸ್ ಸ್ಟ್ಯಾಂಡಲ್ಲಿ ಒಂದು ಹೋಟೆಲ್ ಮುಂದೆ, ಹೋಟೆಲ್ ಕಮ್ ರೆಸಿಡೆನ್ಸ್, ಅದು ಸ್ಮಾಲ್ ಹೋಟ್ಲು. ಹಿಂದೆ ಮನೆ, ಮಧ್ಯ ಒಂದು ಕಪ್ಬೋರ್ಡು, ಮುಂದೆ ಇಸ್ಪೆಟ್ ಆಡ್ತಾಯಿದ್ರು. ನಾವು ಅಲ್ಲಿ ಹೋದ ತಕ್ಷಣ ಎದ್ದು ಎಲ್ಲ ಓಡಿದ್ರು. ಆ ಕಪ್ಬೋರ್ಡೆಲ್ಲ ಹೆಂಗಸ್ರ ಮೇಲೆ ಬಿದ್ದು. ಅವಾಗ ಏನಾಯಿತು, ಪೊಲೀಸರು ಎಲ್ಲ ಹೊಡಿತಾ ಇದ್ದಾರೆ, ಹೆಂಗಸರು ಮಕ್ಕಳಿಗೆಲ್ಲ ಹೊಡಿತಾ ಇದ್ದಾರೆ ಅಂತ ಒಂದು ರಾಂಗ್ ಇನ್ಫಾರ್ಮೇಷನ್ ಹೋಗ್ಬಿಡ್ತು. ರಾಂಗ್ ಇನ್ಫಾರ್ಮೇಷನ್ ಹೋದ ತಕ್ಷಣ ಎಲ್ಲ ಜನ ಒಗ್ಗಟ್ಟಾಗಿ ಟರ್ನ್ ಆದರು ಅಗೇನ್ಸ್ಟ್ ನಮ್ಮ ಮೇಲೆ, ಡಿಪಾರ್ಟ್ಮೆಂಟ್ ಮೇಲೆ. ನಾವು ಪೊಲೀಸ್ ಸ್ಟೇಷನ್ ಬಂದ್ವಿ. ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಮಾಡೋಕ್ಕೆ ಬಂದರು. ಆವಾಗ ನಾವು 5-6 ಜನ ಅಷ್ಟೇ ಕಾನ್ಸ್ಟೇಬಲ್ಸು, ಹೆಡ್ ಕಾನ್ಸ್ಟೇಬಲ್ಸ್ ಇದ್ದಿದ್ದು. ಆವಾಗ ನಾವು ಲಾಠಿ ಚಾರ್ಜ್ ಮಾಡಿದ್ರು, ಏನಾಗಲ್ಲ, ಕಲ್ಲು ಹೊಡೆಯಕತ್ತಿದ್ರು. ನಮ್ಮ 2 ಹೆಡ್ ಕಾನ್ಸ್ಟೇಬಲ್ಲು, 1 ಕಾನ್ಸ್ಟೇಬಲ್ಗೆ ಹೆಡ್ ಇಂಜುರಿ ಆಯಿತು, ಬಿದ್ದರು. ಆಮೇಲೆ ಅಲ್ಲೇ ನನ್ನ ಪಕ್ಕದಲ್ಲಿ ಒಬ್ಬರು ವಿರೂಪಾಕ್ಷಪ್ಪ ಅಂತಿದ್ರು, ಅವರಿಗೆ ಮನೆಗೆ ಕಳಿಸಿ ಯೂನಿಫಾರ್ಮ್ ತರಿಸ್ಕೊಂಡೆ. ಯೂನಿಫಾರ್ಮು, ರಿವಾಲ್ವರ್ ತರಿಸ್ಕೊಂಡು ಪೊಲೀಸ್ ಸ್ಟೇಷನಲ್ಲಿ ಚೇಂಜ್ ಮಾಡಿಕೊಂಡು ಸುಮಾರು 8:30ಯಿಂದ 10:15 ನಾವು ಇದು ಪವರ್-10 ಮಸ್ಕೆಟ್ಸ್ ಇತ್ತು. ಅದರಲ್ಲಿ ಫೈರ್ ಮಾಡೋದು, ಓಡೋರು ಮತ್ತೆ ಬರೋರು. ಪಟಾಕಿ ಹೊಡಿತಾರೆ ಪೊಲೀಸ್ನವರು ಅಂತ ಆಯಿತು. ಕೊನೆಗೆ 10:00ವರೆಗೆ ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಮಾಡಬೇಕು, ಮುಗಿಸೇ ಬಿಡಬೇಕು, ಎಲ್ಲರನ್ನು ಸುಟ್ಟು ಸಾಯಿಸಿಬಿಡ್ಬೇಕು ಅಂತ ಬಂದರು. ಆವಾಗ ನಾವು ಫೈರ್ ಮಾಡಿದ್ವಿ. 3-4 ಜನಕ್ಕೆ ಇಂಜುರಿ ಆಯಿತು. ಇಂಜುರಿ ಆದಮೇಲೆ ಹೋದರು. ಆಮೇಲೆ 11 ಗಂಟೆಗೆ ಅಷ್ಟೊತ್ತಿಗೆ ಬಳ್ಳಾರಿಯಿಂದ, ಹೊಸಪೇಟೆಯಿಂದ ಫೋರ್ಸ್ ಬಂತು, ರಿಸರ್ವ್ ವ್ಯಾನು ಮತ್ತು ಆಫೀಸರ್ಸು ಬಂದು 11 ಗಂಟೆಯಿಂದ 1 ಗಂಟೆವರೆಗೂ ಆ ಇದ್ದ ಮಾವನ್ನು ಚೇಂಜ್ ಮಾಡಿ ಓಡ್ಸೋಕ್ಕಾಯ್ತು ರಾತ್ರಿ 1 ಗಂಟೆವರೆಗೂ. ಮೀನ್ವೈಲ್ ಏನಾಯಿತು, ನಮ್ಮ ಮನೆ ಇವರು ನಾವು ಯಾವಾಗ ಫೈರಿಂಗ್ ಮಾಡಿದ್ವಿ, ಅವ್ರ ಮನೆಗೆ ಅಟ್ಯಾಕ್ ಮಾಡೋಣ ಅಂತೇಳಿ ನನ್ನ ಮನೆಗೆ ಅಟ್ಯಾಕ್ ಮಾಡಿದರು.
ನೀವು ಸ್ಟೇಷನಲ್ಲಿ? ಅಷ್ಟೊತ್ತಿಗೆ ನನ್ನ ಹೆಂಡ್ತಿನ ಇನ್ನೊಬ್ಬರು ಅವರು ಚನ್ನಬಸಪ್ಪ ಅಂತ ಅವ್ರು ಕರ್ಕೊಂಡೋಗಿ ಅವ್ರ ಮನೇಲಿ ಕುಣಿಸ್ಕೊಂಡಿದ್ರು. ನನ್ನ ಮನೆಗೆ ಅಟ್ಯಾಕ್ ಮಾಡಿ ನನ್ನ ಮನೆ ಮುಂದೆ ಪಾರ್ಟ್ಸ್ ಗೀಟ್ಸ್ ಎಲ್ಲ ಒಡೆದು ಧ್ವಂಸ ಮಾಡಿ ಹೋದರು. ಮಾರನೇ ದಿವಸ DIG ಬಂದರು ಕಂಪ್ಲಿ ನನ್ನ ಸಬ್ ಇನ್ಸ್ಪೆಕ್ಟರ್ ಕಂಪ್ಲಿ ಥರ ಜನ ಎಲ್ಲ ಪೊಲೀಸರು ರಾತ್ರಿ ಇಷ್ಟು ಹೊಡೆದಿದ್ದಾರೆ, ಯಾರೂ ಪೊಲೀಸರನ್ನ ಹೊಗಳೋದಿಲ್ಲ, ಹಾಗೆ ಹೊಡಿತಾರೆ ಹೀಗೆ ಹೊಡಿತಾರೆ ಅದು ಇದು ಅಂತ ಎಲ್ಲ ಹೇಳಿದರು. ಇಮಿಡಿಯೇಟ್ಲಿ ಅವ್ರು ನನ್ನ ಟ್ರಾನ್ಸ್ಫರ್ ಮಾಡಿದ್ರು. ಅಲ್ಲಿಂದ ತೆಗೆದು ಬಳ್ಳಾರಿ ಆಫೀಸಿಗೆ ಹಾಕಿದರು. ಆಮೇಲೆ ಅಲ್ಲಿ ಅಷ್ಟೊತ್ತಿಗೆ ಅಲ್ಲಿ DC ಇದ್ದರು ಸುಧೀರ್ ಕುಮಾರ್ ಅಂತ. ಅವರು ಒಂದು ಗೌರ್ಮೆಂಟ್ ಲೆಟರ್ ಬರೆದು ಸಚ್ ಎಫಿಷಿಯೆಂಟ್ ಆಫೀಸರ್ ಅವ್ರು ಇಷ್ಟು ಮಾಡಿದ್ದಾರೆ, ಅವ್ರನ್ನ ಅಲ್ಲೇ ರಿಟೈನ್ ಮಾಡಬೇಕು ಅಂತ. ಬಟ್ ಅದೇನು ಪ್ರತಿಫಲ ಆಗಲಿಲ್ಲ. ಬಳ್ಳಾರಿ ಆಫೀಸ್ಗೆ ಹಾಕಿದ್ರು. ಅಲ್ಲೊಂದು 6-7 ತಿಂಗಳಿದ್ದೆ. ಆಮೇಲೆ ಅಲ್ಲಿಂದ ನನಗೆ ಜಾರ್ಜ್ ಅಂಥೇಳಿ ಒಬ್ಬರು DIG ಬಂದರು. ಸ್ಪೋರ್ಟ್ಸ್ ಇತ್ತು ಅವಾಗ. ಅವರು ನನ್ನ ಕಾರಲ್ಲಿ ಅವ್ರ ಆಫೀಸಿಗೆ ಅವಾಗ ಹಿಂಗೆ ಫೋನ್ ಇರಲಿಲ್ಲ. ಒಂದು STD ಮಾತಾಡಬೇಕಂದ್ರೆ SP ಆಫೀಸಿಗೆ ಹೋಗಬೇಕು. ಆ ಗ್ರೌಂಡಿಂದ SP ಆಫೀಸಿಗೆ ನನ್ನ ಕರ್ಕೊಂಡು ಹೋದಾಗ ಯಾರು ನೀನು ಎಲ್ಲ ಕೇಳಿದ್ರು. ನಾನು ಹಿಂಗೆ ಸಬ್ ಇನ್ಸ್ಪೆಕ್ಟ್ರು ಈ ಥರ ಇದ್ದೀನಿ ಅಂತ. ಈ ಆಫೀಸಲ್ಲಿ ನಿನಗೆ ಯಾಕೆ ಹಾಕಿದ್ದಾರೆ, ನಿನ್ನಂಥವ್ರು ಎಲ್ಲಿ ಇರಬಾರ್ದು ಅಂಥೇಳಿ ಅವರು ಮಾರನೇ ದಿವಸ ಹೋಗಿ ನಾನು ದಾವಣಗೆರೆಗೆ ಟ್ರಾನ್ಸ್ಫರ್ ಮಾಡಿದರು. ದಾವಣಗೆರೆ ಗಾಂಧಿನಗರಕ್ಕೆ ಸಬ್ ಇನ್ಸ್ಪೆಕ್ಟ್ರಾಗಿ ಹೋದೆ. ಅಂದರೆ ಆಫೀಸಿಗೆ ಟ್ರಾನ್ಸ್ಫರ್ ಮಾಡೋದು ಆ್ಯಕ್ಚುಲಿ ಪನಿಷ್ಮೆಂಟ್ ಥರ, ನಾನ್ ಎಕ್ಸಿಕ್ಯೂಟಿವ್. ಆಮೇಲೆ ಅಲ್ಲಿಂದ ದಾವಣಗೆರೆ ಗಾಂಧಿನಗರ ಒಂದು 6-7 ತಿಂಗಳಿದ್ದೆ. ಆಮೇಲೆ ಅವರೇ ಕರೆದು ಅಲ್ಲಿಂದ ದಾವಣಗೆರೆ ಟ್ರಾಫಿಕ್ಗೆ ಹಾಕಿದರು. ದಾವಣಗೆರೆ ಟ್ರಾಫಿಕ್ಕಲ್ಲಿ 1 year 2 months ಕೆಲಸ ಮಾಡಿದೆ. ಅವಾಗ ಟೋಟಲಿ ದಾವಣಗೆರೆಯಲ್ಲಿ ನಾನು ಎಂಟೈರ್ ಟ್ರಾಫಿಕ್ಕಲ್ಲಿ ಚೇಂಜಸ್ ತಂದೆ. ಫಸ್ಟ್ ಟೈಮ್ ವೈಟ್ ಡ್ರೆಸ್ ಹಾಕ್ಸಿದ್ದು ಅವಾಗ. ನನಗೆ ಅಷ್ಟೊತ್ತಿಗೆ ಟ್ರಾಫಿಕ್ ಟ್ರೈನಿಂಗ್ ಆಗಿತ್ತು ಬೆಂಗಳೂರಲ್ಲಿ 2 ತಿಂಗಳು. ಎಲ್ಲ ಟ್ರಾಫಿಕ್ ಒಂದು ರೆಗ್ಯುಲೇಷನ್ಸು ಅದು ಮಾಡಿ ಒಳ್ಳೆ ಹೆಸರಾಯಿತು. ನೆಕ್ಸ್ಟ್ ಒಬ್ಬರು IG ಬಂದರು. ಅವ್ರು ನನ್ನ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿದರು ಹಿರಿಯೂರಿಗೆ. ಅವ್ರಿಗೇನೋ ಒಂಥರ ವೆಂಜನ್ಸ್ ನನ್ನ ಮೇಲೆ. ಅಲ್ಲಿ ಹಿರಿಯೂರು ಭಾಳ ಪನಿಷ್ಮೆಂಟ್ ಪ್ಲೇಸ್ ಅದು. ಅಲ್ಲಿ 3 ವರ್ಷ 3 ಸಬ್ ಇನ್ಸ್ಪೆಕ್ಟ್ರು ಸಸ್ಪೆಂಡ್ ಆಗಿದ್ದರು. ಇವರು ಸಸ್ಪೆಂಡ್ ಆಗಬೇಕು ಅಂತ ಅಲ್ಲಿಗೆ ಹಾಕಿದರು. ಹಿರಿಯೂರಿಗೆ ಹೋದ್ಮೇಲೆ ಐ ಬಿಕಮ್ ಟೆರರ್. ಹಿಟ್ ಔಟ್ ಆರ್ ಗೆಟ್ ಔಟ್ ಅಂತೇಳಿ ಸ್ಟಾರ್ಟ್ ಮಾಡಿಕೊಂಡು ಒಂದು 15 ದಿವಸ ಆಯಿತು. ಏಕಾಂತಯ್ಯ ಅಂತ ಮಿನಿಸ್ಟ್ರ್ ಅವಾಗ, ಅವರು ಚಿತ್ರದುರ್ಗ ಜಿಲ್ಲಾ ಇನ್ಚಾರ್ಜು. ಅಲ್ಲೊಂದು ದರೋಡೆ ಆಗಿತ್ತು. ಆ ದರೋಡೆ ಆದವ್ರ ಮನೆಗೆ ವಿಸಿಟಿಗೆ ಬಂದಿದ್ದರು. ಬಂದು ವಾಪಸ್ ಬರುವಾಗ ಕಾರ್ ನಿಲ್ಲಿಸಿ ನೀನು ಅಲ್ಲಿ ಬಂದು ನನ್ನ ಭೇಟಿ ಆಗೋಂದ್ರು. ನನಗೆ ಭಯ ಶುರು ಆಯ್ತು, ಏನೋ ಮಂತ್ರಿ ಯಾರು ಚಾಡಿ ಹೇಳಿದ್ದಾರೆ ನನ್ನ ಮೇಲೆ, ಏನೋ ಆಗುತ್ತೆ ಅಂತ. ಆಮೇಲೆ ಅವ್ರು ಕರೆದು ಒಬ್ಬನಿಗೆ ಹೇಳಿದ್ರು, ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದೀಯಾ, ಈ ನನ್ನ ಮಕ್ಕಳಿಗೆ ಹಿಂಗೆ ಇರಬೇಕು, ಇನ್ನೂ ಚೆನ್ನಾಗಿ ಬಾರಿಸು ಅಂದರು. ಸೊ ಅದೊಂಥರ ಮಾಡಲ್ ಬೂಸ್ಟ್ ಆಯಿತು. ಸೊ ಐ ವಾಸ್ ವೆರಿ ಟಫ್ ಇನ್ ಹಿರಿಯೂರು. ಆವಾಗ ಒಂದು ಸರಿ ಎಳ್ನೀರು ಕೃಷ್ಣ ಅಂತೇಳಿ ಒಬ್ಬ ರೌಡಿ ಕುಡಿದು ಗಲಾಟೆ ಮಾಡ್ತಾಯಿದ್ದ ಬಸ್ ಸ್ಟ್ಯಾಂಡಲ್ಲಿ ಪಕ್ಕ ಪೊಲೀಸ್ ಸ್ಟೇಷನ್. ಅವನು ಹಿಡಿಯೋಕೆ ಹೋದ್ವಿ. ಹಿಡಿದಾಗ ಅವನು ಭಯಿಂದ ಕಚ್ಚಿಬಿಟ್ಟ ನನಗೆ ಮಾರ್ಕ್ ಹಲ್ಲಿಂದ. ಅದೇ ಮಾರ್ಕು? ಅಲ್ಲಿ ಕಚ್ಚಿದ. ಅದಾಯಿತು. ಆಮೇಲೆ ತಂದು ಹಾಕಿದ್ವಿ. MLA ರಾಮಯ್ಯ ಅಂತ ಫೋನ್ ಮಾಡಿದವ್ನು, ಬಿಡ್ರಿ ಅಂದರೆ ಬಿಡೋಕ್ಕಾಗಲ್ಲ. ಟಫ್ ಆಯ್ತು ನನಗೂ ಅವರಿಗೂ. ಸೊ ಅಲ್ಲಿ ಆಮೇಲೆ ರಂಗನಾಥ್ KH ರಂಗನಾಥ್ ಅವರು MP ಇದ್ದರು ಅಲ್ಲಿ ಹಿರಿಯೂರಲ್ಲಿ ಚಿತ್ರದುರ್ಗಕ್ಕೆ. ಆಮೇಲೆ 89 ಎಲೆಕ್ಷನ್ ಆಯಿತು. MLA ಎಲೆಕ್ಷನ್ಸ್. ಆ ಎಲೆಕ್ಷನಲ್ಲಿ ಕಾಂಗ್ರೆಸ್ ವೇವ್ ಭಾಳ ಇತ್ತು. ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋಂಥ ಒಂದು ಭರವಸೆ ಇತ್ತು. 28ಕ್ಕೇನೋ ಎಲೆಕ್ಷನ್ ಆಗಿದೆ. 29ಕ್ಕೆ ಜನತಾದಳದವರು ಸ್ಟ್ರೈಕ್ ಮಾಡಿದ್ರು. ಹಿಂದಿನ ದಿವಸ ಅವರೇ ಒಂದಷ್ಟು ಸಣ್ಣ ಗುಡಿಸ್ಲುಗಳು ಬೆಂಕಿ ಹಚ್ಕೊಂಡು, ಕಾಂಗ್ರೆಸ್ನವ್ರು ಬೆಂಕಿ ಹಚ್ಚಿದ್ರು. ಸಬ್ ಇನ್ಸ್ಪೆಕ್ಟ್ರ್ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಮಾಡಬೇಕು ಅಂತ ಅಲ್ಲಿಂದ ಗಲಾಟೆ. ಏಕಾಂತಯ್ಯ ಮಿನಿಸ್ಟ್ರು ಸೇರಿಕೊಂಡು, D ಮಂಜುನಾಥ್ ಎಲ್ಲರೂ ಕೂತ್ಕೊಂಡ್ರು ಪೊಲೀಸ್ ಸ್ಟೇಷನ್ ಮುಂದೆ. ಕೊಕಟ್ನೂರ್ ಅಂತ SP, ನಿಜಾಮುದ್ದೀನ್ ವಾಸ್ IGP ಅವಾಗ. ಆ ಇದು ಗಲಾಟೆಯಲ್ಲಿ ಅವಾಗ DG ಹೇಳಿದ್ರು, ಇಲ್ಲ ಅದು ಶುಡ್ ಡಿಸ್ಪರ್ಸ್ ದಿ ಮಾಬ್ ಅಂದರು. ಆಯಿತು ಅಂತ ಬಂದು SP ನಾನು ಹೊರಗಡೆ ಬಂದು ಹೇಳಕ್ಕೆ ಹೋದ್ವಿ. ಒಬ್ಬ ಪಕೋಡ ಪಾಂಡಿ ಅಂತ ಇದ್ದ, ಅವೆದ್ದು SP ಕಾಲರ್ ಹಿಡ್ದ. ಕೈ ಹಾಕಿದ ತಕ್ಷಣ ಚಾರ್ಜ್ ಅಂತೇಳಿ ನಾವು ಲಾಠಿ ಚಾರ್ಜ್ ಮಾಡೋದು ಸ್ಟಾರ್ಟ್ ಮಾಡೋದು. ಇಡೀ ಊರು ಚೇಂಜ್ ಮಾಡೋದು. ನನಗೆ ಕಲ್ಲು ಬಿತ್ತು, ಒಂದು ಹಲ್ಲು, ಲಾಸ್ಟ್ 1 teeth ಅವಾಗ ಒಂದು ಹಲ್ಲು ಮುರಿದೋಯ್ತು. ರಕ್ತ ಹಂಗೆ ಸುರಿತಾ ಇತ್ತು ಮೈಯಲ್ಲಿ. ಎಲ್ಲ ಲಾಠಿ ಚಾರ್ಜ್ ಮಾಡಿ ಬಂದು ನನ್ನ ಮಕ್ಕಳ ಎಷ್ಟೊತ್ತಿಗೆ ಬರೋದು. ಆ ಮೀನ್ವೈಲ್ ಹಿರಿಯೂರಲ್ಲಿ ನಾನು ಕುರುಕ್ಷೇತ್ರ ನಾಟಕ ಆಡಿದ್ವಿ. ಅಲ್ಲಿ ತ್ಯಾರಮಲ್ಲೇಶ್ವರ ದೇವಸ್ಥಾನ ಆಯಿತು. ತ್ಯಾರಮಲ್ಲೇಶ್ವರ ದೇವಸ್ಥಾನಕ್ಕೆ ಒಂದು ಟಿಪ್ಪು ಸುಲ್ತಾನ್ ನಾಟಕ. ಆ ಟಿಪ್ಪು ಸುಲ್ತಾನ್ ನಾಟಕಕ್ಕೆ ನಾನೇ ಡೈರೆಕ್ಟ್ರು, ನಾನೇ ಟಿಪ್ಪು ಸುಲ್ತಾನ್ ಪಾತ್ರ. ನೀವೇ ಹೀರೋ, ನೀವೇ ಡೈರೆಕ್ಟ್ರು? ನಾನೇ ಡೈರೆಕ್ಟ್ರು. ಆವಾಗ ಅಲ್ಲೆಲ್ಲ ಲಾಯರ್ಸು, ತಾಲೂಕು ತಹಸೀಲ್ದಾರು, ಆಮೇಲೆ BDO, ಇಂಜಿನಿಯರ್ಸ್ ಎಲ್ಲರೂ ಪಾತ್ರಧಾರಿಗಳು, ಇನ್ಕ್ಲೂಡಿಂಗ್ ನಮ್ಮ ಪೊಲೀಸರು ಸೇರಿ. ಎಲ್ಲ ಸರ್ಕಾರಿ ಅಧಿಕಾರಿಗಳು ಪ್ಲಸ್ ಪಬ್ಲಿಕ್. ಆ ತ್ಯಾರಮಲ್ಲೇಶ್ವರ ದೇವಸ್ಥಾನಕ್ಕೆ ಒಂದು ರಥ ನಿರ್ಮಾಣ ಆಗಬೇಕಾಗಿತ್ತು. ಆವಾಗ ನಾವು 89 ಒಂದು ಬೆನಿಫಿಟ್ ಶೋ ಅಂತ ಮಾಡಿದ್ವಿ. ಮಾಡಿದಾಗ ಅವತ್ತು ಅದಕ್ಕೆ 85,000 ರೂಪಾಯಿ ಕಲೆಕ್ಷನ್. ಅವಾಗ
ದಟ್ಸ್ ಇನ್ 89. ಅದು ಮಾಡಿ ಅದರಲ್ಲಿ ಖರ್ಚು ತೆಗೆದು 55,555 ಉಳಿತು. ಅದನ್ನು ರಥ ನಿರ್ಮಾಣ ಮಾಡಲಿಕ್ಕೆ ಕೊಟ್ಟು ರಥ ನಿರ್ಮಾಣ ಆಯಿತು. ಇವತ್ತಿಗೂ ಕೂಡ ಕುರುಗೋಡಲ್ಲಿ BC ಪಾಟೀಲ್ ಕಾಲದಲ್ಲಿ ರಥ ನಿರ್ಮಾಣ ಆಯಿತು ಅನ್ನೋ ಒಂದು ಉಳಿದಿದೆ ಹೆಸರು. ಹಾಂ, ಆ ನಾಟಕಕ್ಕೆ ನಾವು ನಂಜುಂಡಪ್ಪ ಕರೆದಿದ್ವಿ. ಸಾಂಗ್ಲಿಯಾನ CBI ಶಂಕರ್ ಡೈರೆಕ್ಟ್ರು. ಆ ಫ್ರೆಂಡ್ಶಿಪ್ ಎಲ್ಲ ಪರಿಚಯ ಆಗಿತ್ತು. ಅವ್ರಿಗೆ, ಲೀಲಾವತಿ ಅವ್ರಿಗೆ, ಸಾರಾ ಗೋವಿಂದು ಎಲ್ಲರಿಗೂ ಡ್ರಾಮಕ್ಕೆ ಕರೆದಿದ್ವಿ. ಬಂದಾಗ ಲೀಲಾವತಿಯವರು ನನಗೆ ಬೆನ್ನು ತಟ್ಟಿ ಬಲೆ ಭೀಮಾ ಅಂಥೇಳಿ ಕುರುಕ್ಷೇತ್ರ ನಾಟಕ, ಅದು ಇನ್ನೊಂದು ನಾಟಕ, ಟಿಪ್ಪು ಸುಲ್ತಾನ್ ಆದಮೇಲೆ. ಅದಾದಮೇಲೆ ನಂಜುಂಡಪ್ಪ ನನಗೆ ಕರೆದು ನೀವೊಂದು ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿ ಅಂದರು. ಆಯಿತು ಅಂದೆ. ಅವಾಗ CBI ಶಂಕರ್ ಪಾರ್ಟ್ 2 ಮಾಡಕ್ಕೆ ಹೊರಟಿದ್ರು ಅವರು. ಒಂದನೇದು ಹಿಟ್ಟಾಗಿತ್ತು. ಆವಾಗ ಎರಡನೇದು ಮಾಡ್ತಾಯಿದ್ರು. ನನಗೆ ಕರೆದ್ರು. ಆಯಿತು, ಒಂದು 10 days ಬೇಕಾಗುತ್ತೆ ಕಾಲ್ ಶೀಟ್ ಅಂದರು. ಒಂದು ಲೆಟ್ರ್ ಸೈನ್ ಹಾಕ್ಸ್ಕೊಂಡು ನನಗೆ ಭಾರಿ ಖುಷಿ ಆಯಿತು. ನಾನು ಸಿನಿಮಾ ರಂಗಕ್ಕೆ ಎಂಟ್ರಿ ಆಗ್ತಾಯಿದ್ದೀನಿ. ಅದು ಪೇಪರಲ್ಲಿ ಸೈನ್ ಹಾಕಿದ್ದು, ಪೇಪರ್ ಇಟ್ಕೊಂಡು ಎಲ್ಲರಿಗೂ ತೋರಿಸ್ತಾಯಿದ್ದೆ. ಬ್ಯಾಡ್ ಲಕ್, ಅದು ಶಂಕರ್ನಾಗ ಮಾಡಬೇಕಾಗಿತ್ತು. ಆ್ಯಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ರು. ಸೊ ಹಾಗಾಗಿ ಆ ಪ್ರಾಜೆಕ್ಟ್ ಅಲ್ಲಿಗೆ ಇದಾಯಿತು. ನಂಜುಂಡಪ್ಪ ಆಲ್ಸೋ ಹಿ ಡೈಡ್ ಆಫ್ಟರ್ ಸಮ್ ಟೈಮ್. ಸೊ ಆ ಟೈಮಲ್ಲಿ ನನಗೆ ದಾವಣಗೆರೆಯಲ್ಲಿ ಪುರುಷೋತ್ತಮ್ ಅಂತ ಇಬ್ಬರಿದ್ರು. ಕೃಷ್ಣಂರಾಜು ಅಂತ ಒಬ್ಬರು ಪ್ರೊಡ್ಯೂಸರ್, ಪುರುಷೋತ್ತಮ ಕೃಷ್ಣ, CBI ಶಂಕರ್, ಸಾಂಗ್ಲಿಯಾನ ಎಲ್ಲ ಪ್ರೊಡ್ಯೂಸ್ ಮಾಡಿದರು. ಅವ್ರ ಪರಿಚಯ ಇತ್ತು. ಅವರು ನನಗೆ ಇದನ್ನು ಇಲ್ಲ, ಅದಕ್ಕಿಂತ ಇನ್ನೊಂದು ಮುಂಚೆ ಇನ್ನೊಂದು ಏನಾಯ್ತು ಅಂದರೆ, ಈ ಬಾವಳೆ ಅಂತ ಒಬ್ಬರು ಬಂದರು. ನನಗೆ ಇಲ್ಲಿ ಘಾತಕರು ಅಂತ ಒಂದು ಸಿನಿಮಾ ಮಾಡ್ತಾಯಿದ್ರು. ಘಾತಕರ ಸಿನಿಮಾ ಮಾಡುವಾಗ ನನಗೆ ಬಂದು ನಿಮ್ಮ ಕಾಲ್ ಶೀಟ್ ಬೇಕು ಅಂದರು. ಆಯ್ತು ಅಂತ ಬಂದಿದ್ದೆ. ಅವರು ಬಂದು ಸಿನಿಮಾ ಎಲ್ಲ ಬಂದರು, ಮೇಕಪ್ ಮಾಡಿಸಿ ಫೋಟೋ ತೆಗಿಸಿ ಎಲ್ಲ ಮಾಡಿದರು. ಆಮೇಲೆ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಬೇಕು. ಅವಾಗ ನಾನು ಶಂಕರ್ ಬಿದ್ರಿ ಇಲ್ಲಿ DCP ಇದ್ದರು, ಅವ್ರನ್ನ ಗೆಸ್ಟಾಗಿ ಕರೆದಿದ್ದೆ ಮುಹೂರ್ತಕ್ಕೆ. ಐಲ್ಯಾಂಡ್ ಹೋಟ್ಲಲ್ಲಿ, ಐಲ್ಯಾಂಡಲ್ಲ ದ್ವಾರಕಾ ಮುಂದೆ ಒಂದು ಹಳೆ ಹೋಟ್ಲ್ ಇತ್ತು. ಅವಾಗ ಅದಾಯಿತು. ಒಂದನೇ ದಿವಸ 1-2 ಶಾಟ್ ತೆಗೆದ್ರು. ನನಗೆ ಫಸ್ಟ್ ಟೈಮ್ ಕ್ಯಾಮ್ರಾ ಎದುರಿಸಿದ್ದು. ಅದಾದಮೇಲೆ ಮಾರನೇ ದಿವಸ ನೋಡಿದರೆ ಸಿನಿಮಾ ಶೂಟಿಂಗೇ ಸ್ಟಾರ್ಟ್ ಆಗಲಿಲ್ಲ. ಇವರು ದುಡ್ಡೇ ಇಲ್ಲ ಅವ್ರ ಹತ್ರ. ಹಾಗಾಗುತ್ತೆ ಹೀಗಾಗುತ್ತೆ, ಅದನ್ನ ಹತ್ರ ಬಂದರು. ಬಂದು ದಿವಸ ಅಷ್ಟಾಗುತ್ತೆ ಇಷ್ಟಾಗುತ್ತೆ, ಒಂದು 4 ದಿವಸದಲ್ಲಿ ತಂದು ಕೊಟ್ಬಿಡ್ತೀವಿ ಅದು ಇದು ಅಂಥೇಳಿ ಒಂದು 50,000 1,50,000 ಕೊಟ್ಟರು. ತರಿಸಿ ಶೂಟಿಂಗ್ 2-3 ದಿವಸ ಆಯಿತು. ಮತ್ತೆ ನಿಲ್ಲಿಸಿದರು. ದುಡ್ಡೇ ಇಲ್ಲ, ಅದು ಸಿನಿಮಾ ನಿಂತು ಹೋಗ್ಬಿಡ್ತು. ಅವಾಗ ನಾನು ಅದನ್ನು ಟೇಕ್ ಓವರ್ ಮಾಡಿ ನಾನೇ ಮಾಡಬೇಕು ಅಂತ ಹೊರಟೆ. ಅವಾಗ ವೇಮನ್ ರೆಡ್ಡಿ ಅಂತ ಒಬ್ಬರು ಕಾಂಟ್ರಾಕ್ಟ್ರು, ದ್ವಾರಕಾ ಹೋಟ್ಲಾಗಿರೋರು, ಚಿತ್ರದುರ್ಗದವರು. ಅವರು ಹಿಂಗೆ ಮಾಡಬೇಕು ಅಂತ ಇದ್ದೀನಿಂದೆ. ಅವರು CBI ಶಂಕರ್ ಸಾಂಗ್ಲಿಯಾನದಲ್ಲಿ ಪಾರ್ಟ್ನರ್ ಆಗಿದ್ದರು. ಅವ್ರು ಹೇಳಿದರು, ನೋಡಪ್ಪ, ಯಾರ್ದೋ ಫೌಂಡೇಶನ್ ಮೇಲೆ ಮನೆ ಕಟ್ಟಿದ್ರಲ್ಲ, ಅದು ನಮ್ಮ ಫೌಂಡೇಶನ್ ಮೇಲೆ ನಾವು ಕಟ್ಟಬೇಕು. ಇದೆಲ್ಲ ಸಿನಿಮಾ ರಂಗ ಹಿಂಗೆಲ್ಲ ಮಾಡೋಕ್ಕೆ ಹೋಗಬೇಡ. ಬಂದಿದೆಯಾ, ಹೆಂಡ್ತಿ ಮಕ್ಕಳು ಕರ್ಕೊಂಡು ಹೋಗಿ 5 ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡಿ ಗೌರವವಾಗಿ ವಾಪಸ್ ಹೋಗ್ಬಿಡು ದಾವಣಗೆರೆಗೆ ಅಂತ. ಸೊ ಅಷ್ಟೊತ್ತಿಗೆ ದಾವಣಗೆರೆ ಪೇಪರಲ್ಲಿ ಒಂದೊಂದು ಪೇಜ್ ಹಾಕಿಬಿಟ್ಟಿದ್ರು, BC ಪಾಟೀಲ್ ಚಿತ್ರರಂಗಕ್ಕೆ ಅಂತ. ಘಾತಕರು ಎಲ್ಲ ಘಾತಕರೇ ಸೇರಿಬಿಟ್ಟಿದ್ರು ಅದಕ್ಕೆ. ಆ ಘಾತಕರ ಮಧ್ಯೆ ಅದು ಹಾಗೆ ಉಳಿತು ಆಸೆ. ಆಮೇಲೆ ನನಗೆ ಕೃಷ್ಣಂರಾಜು ಇವರು ಪುರುಷೋತ್ತಮ್ ಅಂತೇಳಿ, ಇಲ್ಲ ನಾವೊಂದು ಇದು ಸಂಘರ್ಷ ಅಂತ ಸಿನಿಮಾ ಮಾಡ್ತಾಯಿದ್ದೀವಿ, ಸುನಿಲ್ ಕುಮಾರ್ ದೇಸಾಯಿದು, ಅದರಲ್ಲಿ ವಿಷ್ಣುವರ್ಧನ್ ಮಾಡ್ತಾಯಿದ್ದಾರೆ, ನೀವೊಂದು ಪಾತ್ರ ಮಾಡಿ ಅಂದು. ನನಗೆ ದೇಸಾಯಿ ಅಂದ ತಕ್ಷಣ ಸುನಿಲ್ ಕುಮಾರ್ ದೇಸಾಯಿ ಬಗ್ಗೆ ನಾನು ಅಷ್ಟೊತ್ತಿಗೆ ಅವ್ರದ್ದು ಹಿರಿಯೂರಲ್ಲಿದ್ದಾಗ ತರ್ಕ ಉತ್ಕರ್ಷ ನೋಡಿದೆ. ಐ ವಾಸ್ ಇಂಪ್ರೆಸ್ಡ್ ವೆರಿ ಮಚ್. ಆಯಿತು ಮಾಡ್ತೀನಿ ಅಂಥೇಳಿ ಬಂದು ಆವಾಗ ವಿಷ್ಣುವರ್ಧನ್ ಅವ್ರ ಪರಿಚಯ ಆಯಿತು ನನಗೆ. ಪರಿಚಯ ಆಯಿತು. ಅಷ್ಟೊತ್ತಿಗೆ ದೇಸಾಯಿ ನಾವು ಒಳ್ಳೆ ಫ್ರೆಂಡ್ಸ್ ಆದ್ವಿ. ಆ ಸಿನಿಮಾ 15 ದಿವಸ ಆ್ಯಕ್ಟ್ ಮಾಡಿದೆ. ಆಮೇಲೆ ಪ್ರೊಜೆಕ್ಷನ್ ಇತ್ತು, ಫಸ್ಟ್ ಕಾಪಿ ಬಂದಾಗ ವಸಂತ್ ಕಲರ್ ಲ್ಯಾಬ್. ಆವಾಗ ಶಂಕರ್ ಬಿದ್ರಿ ಅವ್ರನ್ನೆಲ್ಲರನ್ನೂ ಇನ್ವೈಟ್ ಮಾಡಿದ್ದೆ ನಾನು. ಬಂದು ನೋಡಿದರೆ ಸಿನಿಮಾದಲ್ಲಿ ಒಂದು ಜೂನಿಯರ್ ಆರ್ಟಿಸ್ಟ್ ಥರ ಇದೆ ನನ್ನ ಕ್ಯಾರೆಕ್ಟ್ರು. ಒಂದೇ ಒಂದು ಕತ್ತಿ ಹಿಂಗೆ ಎತ್ತಿ ಹಿಡಿಯೋದು, ಒಂದು ಕ್ಲೋಸಪ್ ಬಿಟ್ಟರೆ ಏನೂ ಇಲ್ಲ. 15 ದಿನ ಶೂಟಿಂಗ್ ಮಾಡೋರೆ. 15 ದಿವಸ ಶೂಟಿಂಗು. ಬಂದರು, ಪ್ರೊಜೆಕ್ಷನ್ ಆಯಿತು. ಸಿನಿಮಾ ನೋಡಿ ಹೊರಗೆ ಬಂದಮೇಲೆ ನಾನು ಕರೆದು ಬೈದರು, ನಿನಗೆ ಕೆಲಸ ಐತಿಲ್ಲ ಮಾಡೋಕ್ಕೆ, ಇಂಥ ಸಿನಿಮಾದಲ್ಲೆಲ್ಲ ಹಿಂಗೆ ಮಾಡೋಕ್ಕೆ ಹೋಗ್ತೀಯ, ಮಾಡೋದಾದ್ರೆ ಒಳ್ಳೇದು ಮಾಡಬೇಕು, ಇಂಥವೆಲ್ಲ ಮಾಡೋಕ್ಕೆ ಹೋಗ್ಬೇಡ, ಹೋಗಿ ನೌಕರಿ ಮಾಡಂದ್ರು. ಸೊ ಅಲ್ಲಿಗೆ ನನಗೆ ಬೇಜಾರಾಗಿ ವಾಪಸ್ ದಾವಣಗೆರೆಗೆ ಹೋದೆ. ಸೊ ಸಂಘರ್ಷದಲ್ಲಿ ಈಗಲೂ ಇದ್ದೀರಿ? ಇದ್ದೀನಿ. ಅದೇ ಕತ್ತಿ ಹಿಡ್ಕೊಳ್ಳೋದು. ಅಷ್ಟೊತ್ತಿಗೆ ಸುನಿಲ್ ಕುಮಾರ್ ದೇಸಾಯಿ ನಾನು ಒಳ್ಳೆ ಸ್ನೇಹಿತರಾಗ್ಬಿಟ್ಟಿದ್ವಿ. ಈ ಉತ್ತರ ಕರ್ನಾಟಕದವ್ರೆಲ್ಲ ಭಾಳ ಬೇಕಾಗಿ ಆದವು. ಆಮೇಲೆ ಅವಾಗ ಅದು ಸಂಘರ್ಷ ರಿಲೀಸ್ ಆಯಿತು. ರಿಲೀಸ್ ಆದಾಗ ಸಂಘರ್ಷ ಫ್ಲಾಪ್ ಆಯಿತು. ಸಿನಿಮಾದಲ್ಲಿ ಸಕ್ಸಸ್ಸಿಗೆ 100 ಜನ ಅಪ್ಪಂದಿರುತ್ತೆ, ಫೇಲೂರ್ ಅನಾಥ ಅಂತ ಹೇಳ್ತಾರೆ. ಅದಾದಮೇಲೆ ದೇಸಾಯಿಗೂ ಕೆಲಸ ಇಲ್ಲ, ವಿಷ್ಣುವರ್ಧನ್ ಕೆಲಸ ಇಲ್ಲ, ಏನೂ ಇಲ್ಲ.
ಆ ದೇಸಾಯಿ ಇವರು ಬಂದು ನನಗೆ ನಾವೊಂದು ಸಿನಿಮಾ ಮಾಡೋಣ ಹಾಗೆ ಹೇಗೆ ಅಂತ. ನೀವು ಒಪ್ಕೊಳ್ದೇ ಇದ್ರೆ ಇನ್ನು 5 ನಿಮಿಷದಲ್ಲಿ ಇದೇ ರೀತಿಯಲ್ಲಿ ಒಬ್ಬೊಬ್ಬರಾಗಿ ಕೆಳಗೆ ಬರ್ತಾರೆ. ದೇಸಾಯಿ ಅವರು ಬಂದರು, ನಾವೇ ಒಂದು ಸಿನಿಮಾ ಮಾಡೋಣ, ಒಂದು ವಿಷ್ಣುವರ್ಧನ್ ಅವ್ರ ಕಾಲ್ ಶೀಟ್ ಸಿಗ್ತದೆ, ಮಾಡ್ಕೊಡ್ತೀನಿ ಹಾಗೆ ಹೇಗೆ ಅಂತ. ಅವಾಗ ನಾನು ಹೇಳಿದೆ, ಇಲ್ಲ ಅಷ್ಟು ದುಡ್ಡು ನಾವೆಲ್ಲಿಂದ ತರೋಕ್ಕಾಗುತ್ತೆ, ಸಿನಿಮಾ ಎಲ್ಲ ಮಾಡೋಕ್ಕಾಗಲ್ಲ. ಇಲ್ಲ, ಒಂದು 10 ಲಕ್ಷ ರೂಪಾಯಿ ಇಟ್ಕೊಂಬಿಡಿ ಸಾಕು, ಆಮೇಲೆ ಅಷ್ಟೇ ಫೈನಾನ್ಸ್ ಬರ್ತದೆ, ಫೈನಾನ್ಸಲ್ಲಿ ಸಿನಿಮಾ ಮಾಡೋಣ ಹಾಗೆ ಹೀಗೆ ಅಂತ ಹೇಳಿದ್ರು. ಅದಾದಮೇಲೆ ಕತೆ ಏನು ಅಂತ ಕೇಳಿದೆ. ಅವಾಗ ಹೇಳಿದ್ರು, ಒಂದು ಬಿಲ್ಡಿಂಗಲ್ಲಿ ಬ್ಯಾಂಕ್ ಇರ್ತದೆ, ಬ್ಯಾಂಕ್ ರಾಬರರ್ಸು ಪ್ಲ್ಯಾನ್ ಮಾಡ್ತಾರೆ ಹೇಗೆ ಬ್ಯಾಂಕ್ ರಾಬರಿ ಮಾಡಬೇಕು ಅಂತ. ರಾಬರಿ ಮಾಡ್ತಾರೆ, ಸಿಕ್ಕಾಕೊಂಡ್ಬಿಡ್ತಾರೆ, ಪೊಲೀಸ್ ಅಟ್ಯಾಕ್ ಮಾಡ್ತಾರೆ, ಹೇಗೆ ಎಸ್ಕೇಪ್ ಆಗಬೇಕು ಅಂತ ರಾಬರರ್ಸು, ಹೇಗೆ ಹಿಡಿಬೇಕು ಅಂತ ಪೊಲೀಸರು. ದಿಸ್ ಈಸ್ ಸಬ್ಜೆಕ್ಟ್, 1 ಡೇ ಸಬ್ಜೆಕ್ಟ್, 1 ಬಿಲ್ಡಿಂಗ್. ಅದು ನಾನು ಖುಷಿಯಾದೆ. 1 ಡೇ ಸಬ್ಜೆಕ್ಟು, ಒಂದೇ ದಿನ ಬಿಲ್ಡಿಂಗ್ ಅಂದರೆ ಭಾಳ ಸಣ್ಣ ಕಡಿಮೆ ಖರ್ಚಲ್ಲಿ ಆಗುತ್ತಿದೆ ಸಿನಿಮಾ ಅಂತ. ಸಿನಿಮಾ ಕೊನೆಗೆ ಹೆಂಗೋ ಮಾಡಿ ಅಲ್ಲಿ ನಮ್ಮ ಮಾವರು ನಾವು ಒಂದಷ್ಟು ದುಡ್ಡು ಹಾಕ್ಕೊಂಡು ಅದು ಇದು ಮಾಡಿಕೊಂಡು ದುಡ್ಡು ತಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. 8 ದಿವಸ ಆಯಿತು, 10 ದಿವಸ ಆಯಿತು, 15 ದಿವಸ ಆಯಿತು ಶೂಟಿಂಗು. ಮಣಿಪಾಲ್ ಸೆಂಟ್ರಲ್ಲಿ ಮಾಡ್ತಾಯಿದ್ವಿ. ಅವ್ರು ಫೈನಾನ್ಸ್ ಕೊಡ್ತಾರೆ, ಇವ್ರು ಫೈನಾನ್ಸ್ ಕೊಡ್ತಾರೆ, ಯಾರೊಬ್ಬರು ಫೈನಾನ್ಸ್ ಕೊಡಲಿಲ್ಲ. ಯಾರು ಕೊಡ್ತಾರೆ ವಿಷ್ಣುವರ್ಧನ್ಗೆ ಫೈನಾನ್ಸು? ಫ್ಲಾಪ್ ಆಗಿದೆ ಪಿಕ್ಚರ್, ದೇಸಾಯಿ ಪಿಕ್ಚರ್ ಅಂತೇಳಿ ಗಾಂಧಿನಗರದಲ್ಲಿ. ಅದಕ್ಕೆ ಅನಂತ್ನಾಗ್ ಅವ್ರನ್ನ ಕೂಡ ಹಾಕಿದ್ವಿ ನಾವು. ಆವಾಗ ಕೊನೆಗೆ ಹೆಂಗೋ ಮಾಡಿ ಶೂಟಿಂಗ್ ಮುಗಿಸಿದ್ವಿ. ಕೊನೆಗೆ ರಿಲೀಸ್ ಮಾಡಬೇಕಲ್ಲ, ರಿಲೀಸ್ ಮಾಡೋದು ಕೂಡ ದುಡ್ಡು ಇರಲಿಲ್ಲ. ಕೊನೆಗೆ ಜಾರಕಿಹೊಳಿ ಅವ್ರ ಹತ್ರ 10 ಲಕ್ಷ ತಂದು ಪಿಕ್ಚರ್ ರಿಲೀಸ್ ಮಾಡಿದ್ವಿ. ಸಂಜಯ್ ದೇಸಾಯಿನವ್ರು ಬರೀ ಪ್ರಿಂಟ್ ಆ್ಯಂಡ್ ಪಬ್ಲಿಸಿಟಿ ಹಾಕಿ ರಿಲೀಸ್ ಮಾಡೋದು ಅಂತ. ಪಿಕ್ಚರು ವೀರೇಶ್ ಥಿಯೇಟ್ರಲ್ಲಿ ಹಾಕಿದ್ವಿ. ನೋಡಿದವ್ರು ಏನು ಎಕ್ಸ್ಟ್ರಾರ್ಡ್ನರಿ ಇಂಗ್ಲೀಷ್ ಪಿಕ್ಚರ್ ಇದ್ದಂಗಿದೆ, ಸಾಂಗ್ಸ್ ಇಲ್ಲ, ಡ್ಯಾನ್ಸ್ ಇಲ್ಲ, ಇಂಗ್ಲೀಷ್ ಪಿಕ್ಚರ್ ಇದ್ದಂಗೆ, ಇದನ್ನ ಯಾರು ನೋಡ್ತಾರೆ ಈ ಕರ್ನಾಟಕದಲ್ಲಿ ಅಂತ ಎಲ್ಲ ಮಾತಾಡಿಕೊಂಡ್ರು. ರಿಲೀಸ್ ಮಾಡಿದ್ವಿ. ಪಿಕ್ಚರ್ ರಿಲೀಸ್ ಮಾಡಿದ್ಮೇಲೆ ಪಿಕ್ಚರ್ ಸೂಪರ್ ಡೂಪರ್ ಹಿಟ್ ಆಯಿತು. ಸೂಪರ್ ಡೂಪರ್ ಹಿಟ್ ಆಯಿತು. 106 ದಿವಸ ಓಡ್ತು. ಬಟ್ ಆಪ್ರೇಷನ್ ಸಕ್ಸಸ್, ಪೇಷಂಟ್ ಡೈಡ್ ಅನ್ನಂಗೆ ನಮಗೆ ನಿಷ್ಕರ್ಷ 20 ಲಕ್ಷ ಲಾಸ್ ಆಯಿತು. ದೊಡ್ಡ ಸಿನಿಮಾ ಇದು, ಎಲ್ಲ ಕಡೆ ಓಡಿದ್ರು ಕೂಡ ಡಿಸ್ಟ್ರಿಬ್ಯೂಟ್ರ್ ಏನು ಲೆಕ್ಕ ಕೊಟ್ಟ. ಅದರಲ್ಲಿ ಆವಾಗ ದೇಸಾಯಿ ಅಂತ ಸಂಜಯ್ ದೇಸಾಯಿ ಫೇರ್ ಫಿಲ್ಮ್ಸ್ ಅವರು ರಿಲೀಸ್ ಮಾಡಿದ್ರು. ಅವ್ನ ಕಮಿಷನ್ನೇ 18.25 ಲಕ್ಷ ತೊಗೊಂಡಿದ್ದು. ಅವಾಗ ಅವ್ರು ಹೇಳಿದ್ದು, ಅವ್ರು ಲೆಕ್ಕ ಕೊಟ್ಟಿದ್ದು, ಅವ್ರು ಮಾಡಿದ್ದು, ಅದ್ರ ಮೇಲೆ 20 ಲಕ್ಷ ಲಾಸ್ ಆಯಿತು. ಬಟ್ ಸಿನಿಮಾದಲ್ಲಿ ನನಗೆ ಭಾಳ ದೊಡ್ಡ ಹೆಸರು ಬಂತು. ಮೋರ್ ದ್ಯಾನ್ ಹೀರೋ, ವೈಟ್ ಕಾಲರ್ ವಿಲನ್ ಅಂತೇಳಿ ಗಾಂಧಿ ಪೇಪರು ಮಾಧ್ಯಮದವರು ಒಂದು ಒಳ್ಳೆ ದೊಡ್ಡ ಬಿಂಬ ಮಾಡಿದರು, ಜನನೂ ಆ್ಯಕ್ಸೆಪ್ಟ್ ಮಾಡಿದ್ರು. ಅದಾದಮೇಲೆ ಒಂದು ಸರಿ ಚಿತ್ರರಂಗಕ್ಕೆ ಬಂದಮೇಲೆ ವಾಪಸ್ ಹೋಗೋಕ್ಕೆ ಕಷ್ಟ ಆಗುತ್ತೆ. ಒಂದ್ಸಲ ಬಣ್ಣ ಬಿದ್ದರೆ ಹಂಗೆ ಇಡ್ಲಿ ವಡೆ ತಿಂದರೂ ವಾಪಸ್ ಹೋಗಲ್ಲ ಅಂತ ಹೇಳ್ತಾರೆ. ಸಿನಿಮಾದಲ್ಲಿ ಬಂದು ಇಡ್ಲಿ ವಡೆ ತಿಂದರೂ ಸಿಕ್ಕಾಕೊಂಡ ಅವನು ಅಂತ. ಅದಾದಮೇಲೆ ನಾನು ಪೂರ್ಣ ಸತ್ಯ ಅಂತ ಒಂದು ಫಿಲ್ಮ್ ಮಾಡಿದ್ವಿ. ಜಯರಾಮ್ ಅಂತೇಳಿ ಒಬ್ಬರಿದ್ದರು, ಅಲ್ಲಿ ಅಸೋಸಿಯೇಟ್ ಆಗಿದ್ದರು. ಅವಾಗ ಅದರಲ್ಲಿ ನಾನು ಪೊಲೀಸ್ ಅಧಿಕಾರಿ ಪಾತ್ರ, ರಾಮ್ಕುಮಾರ್ ಹಾಕ್ಕೊಂಡು ಅವಿನಾಶ್ ಅವರು ಎಲ್ಲ ಹಾಕಿ ದಾವಣಗೆರೆಲೆಲ್ಲ ಶೂಟ್ ಮಾಡಿದ್ವಿ. ಅದು ಪಿಕ್ಚರ್ ರಿಲೀಸ್ ಆಯಿತು. ಅವಾಗೇನೋ ಒಂದು ಗಲಾಟೆ ಆಗಿ ಸ್ವಲ್ಪ ಅಂತ ಓಡಲಿಲ್ಲ. ಅದಾದಮೇಲೆ ಹಸು ರಾಜಶೇಖರ್ ಅವರ ನಿರ್ದೇಶನದಲ್ಲಿ ನಿರ್ಬಂಧ ಅಂತ ಒಂದು ಸಿನಿಮಾ ಮಾಡಿದ್ವಿ. ಶಶಿಕುಮಾರ್, ಅನಂತ್ನಾಗ್, ಕುಮಾರ್ ಬಂಗಾರಪ್ಪ. ಅದರಲ್ಲಿ ಬಾಂಬೆಯಿಂದ ಸ್ಟಂಟ್ಸ್ ಮ್ಯಾನ್ ಕಲಿಸಿದ್ದು ನಾವು. ಅವಾಗ ಶೆಟ್ಟಿ ಇವರು ಅಲ್ಲ, ರಾಮ್ ಶೆಟ್ಟಿ ಬ್ರದರ್ಸು, ಹರೀಶ್ ಶೆಟ್ಟಿಯೂ ಇದ್ದರು. ಅದರಲ್ಲಿ ಒಂದು ಕ್ಯಾಮ್ರಾ ಹೊಡೆದೋಯ್ತು ಆ್ಯಕ್ಷನ್ ಮಾಡೋದು. 26 ದಿವಸ ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡಿದ್ದು. ಕ್ಲೈಮ್ಯಾಕ್ಸ್ 26 ದಿವಸ. ಅದರಲ್ಲಿ ರಿಗ್ ಹಾಕಿ ಹೊಡೆಯುವಾಗ ಕ್ಯಾಮ್ರಾ ಆಪೋಸಿಟ್ ಗಾಡಿ ಹೊಡೆದು ಕ್ಯಾಮ್ರಾ ಹೊಡೆದು ಅದು ಲಾಸ್ ಆಯಿತು. ಆಫ್ಟರ್ ಆಲ್ ಒಬ್ಬ ಇನ್ಸ್ಪೆಕ್ಟರ್ ಸತ್ರ ಇಷ್ಟೊಂದು ಮರ್ಯಾದಿನ? ಹಾಗಾಗಬಾರ್ದು. ಅವನೇನು ರಾಜಕಾರಣಿನ ಅಥವಾ ದೊಡ್ಡ ಇಂಡಸ್ಟ್ರಿಯಲಿಸ್ಟ? ಆಮೇಲೆ ಪಿಕ್ಚರ್ ರಿಲೀಸ್ ಮಾಡಿದ್ವಿ. ಪಿಕ್ಚರ್ ಏನಂತ ನಿರೀಕ್ಷೆ ಮಟ್ಟಕ್ಕೆ ಹೋಗಲಿಲ್ಲ, ಅದು ಕೂಡ ಲಾಸ್ ಆಯಿತು. ಆಮೇಲೆ ದಾವಣಗೆರೆ ಇದ್ದ ಮನೆ ಮಾರಿದೆ ನಾನು. 20 ಲಕ್ಷಕ್ಕೆ ಒಂದು ಮನೆ ಮಾರಿ ಬೆಂಗಳೂರು ಬಂದೆ. ಪ್ರಮೋಷನ್ ಆಯಿತು. ಇದ್ರ ಮಧ್ಯೆ ಪೊಲೀಸ್ ಡ್ಯೂಟಿ ಇದ್ದೇ ಇದೆ? ಹಾಂ, ಇದೆ. ಪೊಲೀಸ್ ರಜೆ ಹಾಕಿ ಮಾಡ್ತಾಯಿದ್ದೆ. ಪ್ರಮೋಷನ್ ಆಯಿತು, ಬೆಂಗಳೂರು ಬಂದೆ. ಅದರಲ್ಲಿ ಒಂದು 3 ಲಕ್ಷ ಉಳಿದಿತ್ತು, ಸಾಲ ಎಲ್ಲ ತೀರಿಸಿ. ಅದರಲ್ಲಿ ಒಂದು ಸೈಟ್ ತೊಗೊಂಡೆ ನಾನು, JP ನಗರ 8th ಫೇಸಲ್ಲಿ 2.5 ಲಕ್ಷ ಕೊಟ್ಟವಾಗ. ಯಶವಂತಪುರಕ್ಕೆ ಆಯ್ತು. ಇಲ್ಲಿ ಇಂಟೆಲಿಜೆನ್ಸಿಂದ ಯಶವಂತಪುರಕ್ಕೆ ಬಂದೆ. ಅನಂತ್ನಾಗ್ ಅವರು ಅವಾಗ ಮಿನಿಸ್ಟರ್ ಆಗಿದ್ದರು, ಅವರು ಹಾಕ್ಸ್ಕೊಂಡ್ರು ಅಲ್ಲಿ ಬಂದಮೇಲೆ ಸಿನಿಮಾ ಮಾಡಬೇಕು ಅಂತೇಳಿ ಮಹೇಂದ್ರ ಅವರು ಬಂದರು. ಅದಕ್ಕಿಂತ ಮುಂಚೆ ರಮೇಶ್ ಅವ್ರನ್ನ ಹಾಕ್ಕೊಂಡು ಮಾಡಬೇಕು ಅಂತ ಮಹೇಂದ್ರ ರಾಮ್ ಲಖನ್ ರೀಮೇಕ್ ಮಾಡಬೇಕು ಅಂತ ಹೊರಟ್ವಿ. ರಮೇಶ್ ಕಾಲ್ ಸೀಟ್ ಇಲ್ಲ ಅಂತ ಹೇಳಿದ್ರು 2 ವರ್ಷ, ಭಾಳ ಬ್ಯುಸಿ ಅವರು. ಆಮೇಲೆ ಮಹೇಂದ್ರ ಅವರು ನೀವೇ ಒಂದು ಹೀರೋ ಆಗಿಬಿಡಿ ಅಂತ ಅಂದರು. ನಾನು ಹೇಳಿದೆ, ವಿಷ್ಣುವರ್ಧನ್ ಹಾಕ್ಕೊಂಡು, ದೇವರಾಜ್ ಹಾಕ್ಕೊಂಡು ಜೈಹಿಂದ್ ಮಾಡೋದು, ಕುಮಾರ್ ಬಂಗಾರಪ್ಪ, ಶಶಿಕುಮಾರ್, ಅನಂತ್ನಾಗ್ ಹಾಕ್ಕೊಂಡು ನಿರ್ಬಂಧ ಮಾಡಿ 4 ಸಿನಿಮಾ ಮಾಡಿ ಅಂತಂಥ ಹೀರೋಗಳನ್ನೇ ಹಾಕ್ಕೊಂಡು ಮಾಡಿದಾಗ ಲಾಸ್ ಆಗಿದ್ದೇವೆ. ನನ್ನ ಯಾರು ನೋಡ್ತಾರೆ? ಪ್ರೀತಿ ಮಾಡೋಣ ಅಂತು ಇಲ್ಲ, ಒಂದು ಒಳ್ಳೆ ಕತೆ ಇದೆ, ನಿಮಗೋಸ್ಕರ ಮಾಡೋಣ, ನೀವು ಹೀರೋ ಆಗಿಬಿಡಿ ಅದು. ಅದಕ್ಕೆ ಹಂಸಲೇಖ ಅವ್ರದ್ದು ಒಂದು ಮ್ಯೂಸಿಕ್ ಮಾಡೋಣ, ಹಂಗೆ. ಆಮೇಲೆ ನಾನು ಮನೆಯಲ್ಲಿ ಕೇಳಿದೆ,
ಅಷ್ಟೊತ್ತಿಗೆ ಸಾಕಷ್ಟು ಕ್ಲಾಸ್ ಆಗಿ ಮನೆ ಮಾರ್ಕೊಂಡು ಎಲ್ಲ ಬಂದಾಗಿತ್ತು. ಬಂದೆ. ಅವಾಗ ನನ್ನ ಹೆಂಡ್ತಿ ಏನು ಹೇಳಿದ್ರು, ಇನ್ನು ಅವ್ರಿಗೆ ಗೊತ್ತಿತ್ತು ಇದು ಸಿನಿಮಾ ಸಕ್ಸಸ್ ಆಗಲ್ಲ, ಹೀರೋಗಳು ಹಾಕೊಂಡೇ ಮಾಡಿದ್ದಾಗಿಲ್ಲ, ಏನು ಒಂದು ಕಂಡೀಷನ್ ಇದರಿಗೆ ಪಿಕ್ಚರ್ ಮಾಡಬೇಕಾದ್ರೆ, ಈ ಪಿಕ್ಚರ್ ಗೆದ್ದರೆ ಸಿನಿಮಾ ಕಂಟಿನ್ಯೂ, ಇಲ್ಲಾಂದರೆ ನೌಕರಿ ಮಾಡಬೇಕು ಎಲ್ಲ ಬಿಟ್ಟು. ಅದಕ್ಕೆ ಆಯಿತು ಅಂದ್ವಿ. ಹಂಸಲೇಖ ಅವರು ಇದು ಮಾಡಬೇಕು, ದುಡ್ಡು ಬೇಕಲ್ಲ ಪಿಕ್ಚರ್ ಮಾಡೋಕ್ಕೆ, ದುಡ್ಡಿಲ್ಲ. ಅವಾಗ ಅದೇನು ಒಂದು ಸೈಟ್ ತೊಗೊಂಡಿದ್ದೆ, ಅದ್ರ ಮೇಲೆ ಮನೆ ಕಟ್ತೀನಿ ಅಂತ 8 ಲಕ್ಷ ರೂಪಾಯಿ ಲೋನ್ ಮಾಡಿದೆ ಬ್ಯಾಂಕಲ್ಲಿ ಮನೆ ಕಟ್ತೀನಿ ಅಂತ ಸಾಲ ಮಾಡಿ ಯಶವಂತಪುರ ಇನ್ಸ್ಪೆಕ್ಟರ್ ಇದ್ದಾಗ ಕೌರವ ಸಿನಿಮಾ ಮಾಡಿದೆ. ಪ್ರೇಮ ಹೀರೋಯಿನ್ನು ಹಾಕ್ಕೊಂಡು ಹಂಸಲೇಖ ಅವರು ಮ್ಯೂಸಿಕ್ಕು. ಆವಾಗ ಗಾಂಧಿನಗರ ಎಲ್ಲ ಆಡ್ಕೊಂಡು ನಕ್ಕರು ನನ್ನ ಬಗ್ಗೆ. ಮಾಧ್ಯಮದಲ್ಲೆಲ್ಲ ಬರೆದ್ರು ಸೋಲಿನ ಸರದಾರರು, ಯಾಕೆಂದರೆ ನಾನು ಸೋತಿದ್ದೆ 5ನೇ ಸಿನಿಮಾ ಅದು. ಹಂಸಲೇಖಗೂ ಕೆಲಸ ಇರಲಿಲ್ಲ ಅವಾಗ, ಮಹೇಂದ್ರ ಎಲ್ಲ ಫ್ಲಾಪ್ ಆಗಿತ್ತು. ಸೋಲಿನ ಸರದಾರರು, ಕಿರೀಟ ಇಲ್ಲದ ರಾಜರು, ಕೌರವ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ನಮಗೆ ಟೈಟ್ಲು. ಆಯಿತು ಅಂತೇಳಿ ಹಂಸಲೇಖ ಅವ್ರು ಹಾಡು ಮಾಡಿದರು. ಆ ಕತೆ ಹಂಗೆ ಆಯಿತು. ಪ್ರೇಮ ಅವ್ರ ಹೀರೋಯಿನ್ನು ಸಿನಿಮಾ ಶೂಟಿಂಗ್ ಮಾಡಿದ್ವಿ, ಬಂದ್ವಿ. ಎಲ್ಲ ಕಡಲೂರು ಕವಿತೆಗಳು ಸಿನಿಮಾ ಬೇಸ್ ಅದನ್ನು ಇಟ್ಕೊಂಡು ಮಾಡಿದರು. ಪಿಕ್ಚರು ಸಾಂಗ್ಸು ಒಳ್ಳೆ ರೇಟಿಗೆ ಹೋಯಿತು. ಆಮೇಲೆ ಪಿಕ್ಚರು ರಿಲೀಸ್ ಆಯಿತು, ಒಳ್ಳೆ ಶುಭ ಸೂಚನೆ ಇತ್ತು ಅದಕ್ಕೆ. ಪಿಕ್ಚರ್ ರಿಲೀಸ್ ಆದಾಗ ಭಾಳ ದೊಡ್ಡ ಮಟ್ಟದ ಹಿಟ್ ಆಯಿತು. ಆ ಪಿಕ್ಚರ್ ಮಾಡಿದಾಗ ನನಗೆ ಆವಾಗ 50 ಲಕ್ಷ ಪ್ರಾಫಿಟ್, ಫಸ್ಟ್ ಟೈಮ್ ಸಿನಿಮಾದಲ್ಲಿ ಪ್ರಾಫಿಟ್ ನೋಡಿದ್ದು 99ನಲ್ಲಿ. ಆವಾಗ ಆ ದುಡ್ಡನ್ನು ತಗೊಂಡು ಮನೆ ಕಟ್ಟಿದೆ, ಯಾವುದು ಸಾಲ ತಗೊಂಡಿದ್ದು ಬ್ಯಾಂಕಲ್ಲಿ, ಅದರಲ್ಲಿ ಮನೆ ಕಟ್ಟಿ ನಂತರ ಕಂಟಿನ್ಯೂ ಮಾಡಿದೆ. ಹಾಗೆ ಸಿನಿಮಾ ಜರ್ನಿ ಪ್ರಾರಂಭ ಆಯಿತು. ಈಗಲೂ ಕೂಡ ಅದರ ಹಾಡುಗಳು ಹಾಕ್ತಾರೆ, ಸೂಪರ್ ಹಿಟ್ ಸಾಂಗ್ಸ್ ಅಂತ. ಎಲ್ಲ ನಮಗೆ ಭಾಳ ಕಷ್ಟದಲ್ಲಿ ಸಿನಿಮಾ ಮಾಡಿದ್ವಿ ಅವಾಗ. ಮಾಡ್ಬೇಕಾದ್ರೆ ಆವಾಗ 40 ಲಕ್ಷ ಏನೋ ಖರ್ಚಾಯ್ತದ ನನಗೆ ಟೋಟಲಿ ಬಂದಿದ್ದು. ಫೈನಾನ್ಸು ಅದು ಅಲ್ಲಿ ಇಲ್ಲಿ ಸ್ವಲ್ಪ ಸ್ನೇಹಿತರ ಹತ್ರ ಇದು ಇಸ್ಕೊಂಡು ಎಲ್ಲ ಮಾಡಿದ್ವಿ. ಬಟ್ ಮಹೇಂದ್ರ ಭಾಳ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಯಿದ್ರು. ಮೈಸೂರಲ್ಲಿ ಉಳ್ಕೊಂಡೆಲ್ಲ ಶೂಟಿಂಗ್ ಮಾಡಿದ್ವಿ. ಈಗಿನಷ್ಟು ಕಾಸ್ಟ್ ಬರ್ತಾ ಇರಲಿಲ್ಲ ಅವಾಗ. ಬಟ್ ಸಾಂಗು ಕೂಡ ತುಂಬ ಅದ್ಭುತವಾದಂಥ ಸಾಂಗ್ಗಳು. ಕೌರವದಲ್ಲಿ ನನಗೇನಂತ ಕಷ್ಟ ಆಗಲಿಲ್ಲ. ಕೊನೆಗೆ ಪಿಕ್ಚರ್ ಮುಗಿಯುವಾಗ ಒಂದು 4-3 ಲಕ್ಷ ಏನೋ ಬೇಕಾಗಿತ್ತು. ಅಲ್ಲೇ ಮೈಸೂರು ಕೆಂಗಣ್ಣ ಶೆಟ್ಟಿ ಅವರು, ಮೈಸೂರು ಡಿಸ್ಟ್ರಿಬ್ಯೂಟ್ರು ಅವ್ರು ಕೊಟ್ಟರು. ಹಾಗಾಗಿ ಸಿನಿಮಾ ಮುಗಿಸಿ ಬಂದ್ವಿ. ಆವಾಗ ಹಂಸಲೇಖ ಅವರ ಕೌರವ ತಂದ ಗೌರವ ಇದು. ಮನೆ ಕೊಡ್ಸೋದಕ್ಕೆ ನಾನ್ ಬೇಕು, ಮಜಾ ಮಾಡೋದಕ್ಕೆ ನೀನಾ ಕರ್ಕೊಂಡು ಬಂದು ನಮ್ಮ ಅಟ್ಟೆ ಹಾಕ್ಬಿಡು. ಅದರಲ್ಲಿ ಒಂದು ಅಂದರೆ, ನಾನು ಯಶವಂತಪುರ ಇನ್ಸ್ಪೆಕ್ಟರ್ ಆಗಿದ್ದೆ. ಮಹೇಂದ್ರ ಅವ್ರು ಹೇಳಿದ್ರು ಸ್ವಲ್ಪ ಗಿರಿಜಾ ಮೀಸೆ ಬಿಡಬೇಕು ಈ ಥರ ಅಂತ. ನಾನು ಒಂದು 10-15 ದಿವಸ ಬಿಟ್ಕೊಂಡು ಅದಕ್ಕೊಂದು ಶೇಪ್ ಕೊಟ್ಕೊಂಡು ಹಂಸಲೇಖ ಅವ್ರ ಮನೆಗೆ ಹೋದೆ. ಅಲ್ಲೇ ಬಸವೇಶ್ವರ ನಗರದಲ್ಲಿದ್ದರು. ಅಲ್ಲಿ ಹೋದ ತಕ್ಷಣ ಮೀಸೆ ಯೂನಿಫಾರ್ಮ್ ಇದನ್ನು ನೋಡಿಬಿಟ್ಟು, ಹಲೋ ಕೌರವೇಶ, ಇದೇನಿದು ಹೊಸ ವೇಷ ಅಂದರು. ಹಾಗೆ ಹೇಳಿದ್ದು ಅದನ್ನೇ ಹಾಡು ಮಾಡಿ ಬರೆದ್ಬಿಟ್ರು ಅವರು. ಅದೊಂದು ದೊಡ್ಡ ಇದು, ಅದು ಈಗೂ ಕೂಡ ಮರೆಯೋಕ್ಕಾಗಲ್ಲ. ಅದು ಅವ್ರದ್ದೇ ಸಾಹಿತ್ಯ ಸಂಗೀತ, ಭಾಳ ಅದ್ಭುತವಾದಂಥ ಹಾಡುಗಳು. ಹಾಗಾಗಿ ಕೌರವ ಸೂಪರ್ ಡೂಪರ್ ಹಿಟ್ ಆಯಿತು. ಅಲ್ಲಿಂದ ಸಿನಿಮಾ ಜರ್ನಿ ದಳವಾಯಿ, ಲಂಕೇಶ, ಪ್ರೇಮಾಚಾರಿ, ಜೋಗುಳ, ಶಾಪ, ಹೀಗೆಲ್ಲ ಸುಮಾರು ಸಿನಿಮಾ ಮಾಡಿ ಈಗ ಮತ್ತೆ 10ರಲ್ಲಿ ಸೆಲ್ಯೂಟ್ ಅಂತ ಮಾಡಿದೆ ನಾನೇ. ನನ್ನ ಡೈರೆಕ್ಷನ್ನೇ 5 ಸಿನಿಮಾ ಮಾಡಿದೆ. ಹತ್ತೂರ ಒಡೆಯ, ಲಂಕೇಶ, ಶಿವಪ್ಪ ನಾಯಕ, ಸೆಲ್ಯೂಟ್ ಆ್ಯಂಡ್ ಸೂರ್ಯ IPS 5 ಸಿನಿಮಾ ಡೈರೆಕ್ಟ್ ಮಾಡಿದೆ. ಅದಾದಮೇಲೆ 16ರಲ್ಲಿ ಹ್ಯಾಪಿ ನ್ಯೂ ಇಯರ್ ಅಂತ ಒಂದು ಮಾಡಿದ್ವಿ. ಅದಾದಮೇಲೆ ಅಲ್ಲಿಂದ ಮಾಡಿರಲಿಲ್ಲ. ಈಗ 16ನೇ ಸಿನಿಮಾ ನಮ್ಮ ಬ್ಯಾನರ್ನಲ್ಲಿ ಗರಡಿ ಅಂತೇಳಿ ನಾವು ಈಗ ಮಾಡಿದ್ವಿ. ಯೋಗರಾಜ್ ಭಟ್ರ ಅವ್ರ ನಿರ್ದೇಶನ, SS ಸೂರ್ಯ ಹೀರೋ ಆಗಿದ್ದಾರೆ. ಇದರಲ್ಲಿ ದರ್ಶನ್ ಅವ್ರದ್ದು ಒಂದು ಕ್ಯಾಮಿಯೋ ಪಾತ್ರ ಇದೆ, ಮುಖ್ಯವಾದಂಥ ಒಂದು ಪಾತ್ರ. ಈ ಸಿನಿಮಾ ಮಾಡೋ ಮುಂದೆ ದರ್ಶನ್ ಅವರಿಗೆಲ್ಲ ಕತೆ ಕೇಳಿಸಿದ್ವಿ. ಕತೆ ಕೇಳಿದಾಗ ಅವ್ರು ಹೇಳಿದ್ರು, ನಮ್ಮ ಶಿಷ್ಯ ಒಬ್ಬ ಇದ್ದಾನೆ, ನೀವು ಅವ್ನು ಹಾಕ್ಕೊಂಡು ಮಾಡಿದ್ರೆ ನಾನೊಂದು ಸಾಂಗು ಅಥವಾ ಒಂದು ಫೈಟ್ ಮಾಡಿಕೊಡ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಅವರು ಇದರಲ್ಲಿ ಒಂದು ಫೈಟು ಮತ್ತು ಸೀನಲ್ಲಿ ದರ್ಶನ್ ಅವರು ಕೂಡ ಮಾಡಿದ್ದಾರೆ. ಸೋನಾಲ್ ಮಂಟಾರಿ ಅಂತೇಳಿ ಹೀರೋಯಿನ್ ಇದ್ದಾರೆ. ನೆಸ್ವಿಕಾ ನಾಯ್ಡು ಒಂದು ಹಾಡು ಇದು ಮಾಡಿದ್ದಾರೆ ಇದರಲ್ಲಿ. ಬಟ್ ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಪಿಕ್ಚರ್. ಗರಡಿ ಎಕ್ಸ್ಟ್ರಾರ್ಡಿನರಿ ಮತ್ತು ದೇಶಿ ಹಿನ್ನೆಲೆ. ಗರಡಿ ಅಂದರೆ ಕುಸ್ತಿ ಮನೆ, ಕುಸ್ತಿ ಪ್ರಾಕ್ಟೀಸ್ ಮಾಡುವಂಥ ಮನೆಗೆ ಗರಡಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಒಂದು ತೆಗೆದಂಥ ಚಿತ್ರ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ನಾನು ರಿಲೀಸ್ಗೆ ಪ್ಲ್ಯಾನ್ ಮಾಡ್ತಾಯಿದ್ವಿ. ಪ್ರಾಬ್ಲಿ ನವಂಬರ್ 10ನೇ ತಾರೀಕು ಅದನ್ನು ರಿಲೀಸ್ ಮಾಡ್ತಾಯಿದ್ವಿ ಗರಡಿ ಸಿನಿಮಾ. ಹಾಡುಗಳು ತುಂಬ ಚೆನ್ನಾಗಿದ್ದಾವೆ. ಯೋಗರಾಜ್ ಭಟ್ರ ನಿರ್ದೇಶನ. ಅದರ ಜೊತೆಗೆ ಈಗ ಕೌರವ ಪ್ರೊಡಕ್ಷನ್ ಹೌಸ್ ಅಂತೇಳಿ ನಾವು ಪ್ರಾರಂಭ ಮಾಡಿದ್ದೀವಿ. ಕೌರವ ಪ್ರೊಡಕ್ಷನ್ ಹೌಸಲ್ಲಿ ಈಗ ಕೌಶಲ್ಯ ಸುಪ್ರಜಾರಾಮ, ಅದು ಶಶಾಂಕ್ ಅವ್ರ ಜೊತೆ ನಾವು ಪಾರ್ಟ್ನರ್ಶಿಪ್ ಆಗಿ, ಮೇಜರ್ ನಮ್ಮದೇ ಪಾರ್ಟ್ನರ್ಶಿಪ್ಪು, ನಾವು ಅದನ್ನು
ಮಾಡಿ ಈಗ ಪಿಕ್ಚರ್ ಕೂಡ ರಿಲೀಸ್ ಆಗಿ ಅದು ಯಶಸ್ವಿಯಾಗಿದೆ, ಡೂಪರ್ ಹಿಟ್ ಆಗಿದೆ. ಇದ್ರ ಜೊತೆಗೆ ಇನ್ನೊಂದು ಮಲಯಾಳಂ ಕಾಡು ಅಂಥೇಳಿ ವಿನೋದ್ ವಿಜಯನ್ ಅಂತೇಳಿ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಫಹಾಜ್ ಫಜಲ್ ಅಂತ ಅವರು ಹೀರೋ ಇದ್ದಾರೆ. ಅದಕ್ಕೆ ಅವರ ಇದರಲ್ಲಿ ಅದು ಸಿನಿಮಾ ನಾವು ಪಾರ್ಟ್ನರ್ ಆಗಿ ಮಾಡ್ತಾಯಿದ್ದೀವಿ. ಹೀಗೆ ಒಳ್ಳೊಳ್ಳೆ ಕತೆಗಳಿಗೆ ಹುಡುಕ್ತಾ ಇದ್ದೀವಿ. ಕತೆಗಳು ಇನ್ನೂ 2-3 ಫೈನಲ್ ಆಗೋದಿದೆ. ಆದರೆ ವರ್ಷಕ್ಕೆ ಒಂದು 4-5 ಸಿನಿಮಾ ಮಾಡಬೇಕು ಅನ್ನೋಂಥದ್ದು ನಮ್ಮ ಬ್ಯಾನರ್ ಕೌರವ ಪ್ರೊಡಕ್ಷನ್ ಹೌಸಿಂದ. ಯಾಕೆಂದರೆ ಕೌರವದಿಂದನೇ ನಾವು ಮೇಲೆ ಬಂದಿರೋದು. ಛಲದವಳು ದುರ್ಯೋಧನ ಅಂತ ಹೇಳ್ತಾರೆ. ಹಾಗೆ ಛಲದ ಇದ್ಕೊಂಡು ಇವತ್ತು ಯಾವುದೇ ಸಿನಿಮಾ ಹಿನ್ನೆಲೆ ಇಲ್ಲದೇ ಚಿತ್ರರಂಗಕ್ಕೆ ಬಂದು ಈ ಹಳ್ಳಿಯಿಂದ ಬಂದು ಈ ಸಮುದ್ರದಲ್ಲಿ ಈಜಿ ಈ ಒಂದು ಲೆವೆಲಿಗೆ ಬಂದಿದ್ದೇವೆ. ಅದಕ್ಕೆ ರಾಜ್ಯದ ಜನತೆ ಮಾಡಿದಂಥ ಒಂದು ಆಶೀರ್ವಾದ, ಮಾಧ್ಯಮದ ಸ್ನೇಹಿತರು ಕೊಟ್ಟಂಥ ಒಂದು ಪ್ರೋತ್ಸಾಹ, ಇದೆಲ್ಲದರಿಂದ ಇವತ್ತು ಈ ಲೆವೆಲಿಗೆ ಬಂದಿದೆ. ಹೂವಂತ ಹೆಣ್ಣೆ ನಮ್ಮೂರಿಗ್ಯಾಕೆ ಬರಲೊಲ್ಲೇ. ನಾನು 2002 ಅಂದರೆ 1993ರಿಂದ ನಿಷ್ಕರ್ಷ ಆದಮೇಲೆ ಯಶವಂತಪುರ ಪೊಲೀಸ್ ಸ್ಟೇಷನ್ ಮಾಡಿ 99ರಲ್ಲಿ ಕೌರವ ಮಾಡಿ ಆದಮೇಲೆ ಸಂಪೂರ್ಣ ರಜೆ ಹಾಕಿ 3 ವರ್ಷ ಸಿನಿಮಾ ಮಾಡ್ತಾಯಿದ್ದೆ. ಆಮೇಲೆ ಒಬ್ಬ ಅಧಿಕಾರಿ ಬಂದು ಅದ್ರ ಮೇಲೆ ಗೌರ್ಮೆಂಟು 2002ರಲ್ಲಿ ಒಂದು ತೀರ್ಮಾನ ಮಾಡಿದರು. SM ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಸರ್ಕಾರಿ ನೌಕರರು ಸಿನಿಮಾಗಳಲ್ಲಿ ಅಭಿನಯ ಮಾಡಬಾರ್ದು. ಸೊ ಆವಾಗ ನಾನು ರಾಜೀನಾಮೆ ಕೊಟ್ಟೆ. ಅದು ಏಕೆಂದರೆ ನಾನು ಈಗ ಪೊಲೀಸ್ ಸಿನಿಮಾ ಬಿಟ್ಟು ಪೊಲೀಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೀರೋ ಆಗಿಬಿಟ್ಟಿದ್ದೆ ಅಷ್ಟೊತ್ತಿಗೆ. ಹೀರೋ ಆದಮೇಲೆ ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಹೋದ್ರೆ ನಮ್ಮನ್ನೆಲ್ಲ ಹೊಡೆಯೋಕ್ಕೆ ಹೋದರೆ ಅಣ್ಣ ನಿನ್ನ ಅಭಿಮಾನಿ ಅಂದರೆ ಮುಗ್ದೇ ಹೋಯ್ತು ನಮ್ಮ ಕತೆ. ಹಾಗಾಗಿ ಅದು ಅಲ್ಲಿಗೆ ಬಿಟ್ಟು ನಾನು ರಾಜೀನಾಮೆ ಕೊಟ್ಟೆ. ರಾಜೀನಾಮೆ ಕೊಟ್ಟ ಮೇಲೆ ನನಗೆ ಒಬ್ಬ ಅಧಿಕಾರಿ ಕಾಡಿದರು, DG ಇದು ಸುಳ್ಳು ರಜೆ ಹಾಕಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ನಾನು ಸಸ್ಪೆಂಡ್ ಮಾಡಿದರು. ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿಸಿ ಒಂದು ಸಸ್ಪೆಂಡ್ ಮಾಡಿದರು. ನಾನು ಸಸ್ಪೆನ್ಷನ್ ಇದ್ದು ಸಿನಿಮಾ ಕಂಟಿನ್ಯೂ ಮಾಡಿದೆ. ಅವ್ರು ರಿಟೈರ್ ಆದಮೇಲೆ VV ಭಾಸ್ಕರ್ ಅಂತ ಒಬ್ಬರು ಆಫೀಸರ್ ಬಂದರು, DG. ಅವ್ರು ನನಗೆ ಕರೆದ್ರು. ನನ್ನ ಕರೆದು ಏನಪ್ಪ ಏನು ಮಾಡ್ತೀಯಾ ಈಗ, ನೀ ಕಂಟಿನ್ಯೂ ಮಾಡ್ತೀಯಾ ಇಲಾಖೆಯಲ್ಲಿ ಹೇಗೆ? ಇಲ್ಲ ಸರ್ ನನ್ನ ಕೈಲಾಗಲ್ಲ, ದಯಮಾಡಿ ನಂದು ಆಕ್ಸೆಪ್ಟ್ ಮಾಡಿ ಅಂದೆ. ಅವ್ರು ಹೇಳಿದ್ರು. ಆವಾಗ ಆ 1.5 ವರ್ಷ ಏನು ಸಸ್ಪೆನ್ಷನ್ ಮಾಡಿದರು ಅದನ್ನು ಟ್ರೀಟೆಡ್ ಆನ್ ಡ್ಯೂಟಿ ಅಂತ ಮಾಡಿಬಿಟ್ಟು ನನಗೆ ನನ್ನ ರೆಸಿಗ್ನೇಷನ್ ಆಕ್ಸೆಪ್ಟ್ ಮಾಡಿದ್ರು. ಆಕ್ಸೆಪ್ಟ್ ಆದಮೇಲೆ ನಾನು ಅಷ್ಟೊತ್ತಿಗೆ ಈ ಸಿನಿಮಾ ಹೀರೋ ಆಗಿ ಹಿರೇಕೆರೂರಿಗೆ ಹೋಗಿ ಬರೋದು ಎಲ್ಲ ಇತ್ತು. ಅಷ್ಟೊತ್ತಿಗೆ ಜನರು ಅಲ್ಲೆಲ್ಲ ಒಂದು ಅಭಿಮಾನಿಗಳ ಸಂಘ ಅದು ಇದೆಲ್ಲ ಮಾಡ್ಕೊಂಡಿದ್ರು. ಅದು ನಮ್ಮೂರ ಪಕ್ಕ ನಾನು ಓದಿದಂಥ ಹೈಸ್ಕೂಲ್ ಓದಿದಂಥ ತಾಲೂಕು, ನಮ್ಮ ಲ್ಯಾಂಡ್ಸ್ ಅಲ್ಲಿ ಕೂಡ ಇದೆ ಆ ತಾಲೂಕಲ್ಲಿ. ಶಿವಮೊಗ್ಗದ ಬಾರ್ಡ್ರು ಹಾವೇರಿ ಬಾರ್ಡ್ರು ಹಿರೇಕೆರೂರು. ಅಲ್ಲಿ ನಂಟು ಬೆಳೆದು ಕೊನೆಗೆ ಇಲ್ಲ ನೀವು ರಾಜಕೀಯಕ್ಕೆ ಬರಬೇಕು ಅಂತೇಳಿ ಒತ್ತಾಯ ಆಯಿತು. ಅಖಿಲ ಭಾರತ ಪ್ರಗತಿಪರ ಜನತಾದಳ ಅಂತ ಅದಕ್ಕೆ ಸೇರಿದೆ, ಉದಾಸಿ ಅವ್ರ ನೇತೃತ್ವದಲ್ಲಿ. ಅಷ್ಟೊತ್ತಿಗೆ ನಂದು 2002ರಲ್ಲಿ ಹಿರೇಕೆರೂರಲ್ಲಿ ನಂದು ಬರ್ಡೇ ಮಾಡಿದರು. ನಾನು ಹೀರೋ ಆಗಿದ್ದಾಗ ಮಾಸೂರು ಗ್ರಾಮದಲ್ಲಿ ಬರ್ಡೇ ಮಾಡಿದ್ರೆ ಭಾರಿ ದೊಡ್ಡ ಪ್ರಮಾಣ ಜನ ಸೇರಿದರು. ಮಾಸೂರು ಅಂದರೆ ಸರ್ವಜ್ಞರ ಊರು. ಸರ್ವಜ್ಞರ ಊರು. ಅಲ್ಲಿ PGR ಶಿಂದೆ ಅವರು ಬಂದಿದ್ದರು ಗೆಸ್ಟಾಗಿ. ಅವರು ಅವತ್ತು ಇನ್ವೈಟ್ ಮಾಡಿದ್ರು, ನಿನ್ನಂಥವರು ಸಾರ್ವಜನಿಕ ಜೀವನಕ್ಕೆ ಬರಬೇಕು, ರಾಜಕೀಯಕ್ಕೆ ಬರಬೇಕು ಅಂತ. ಆಮೇಲೆ ನಾನು ರಾಜಕೀಯಕ್ಕೆ ಬಂದ ಮೇಲೆ ಅಖಿಲ ಭಾರತೀಯ ಪ್ರಗತಿಪರ ಜನತಾದಳ ಬೊಮ್ಮಾಯಿ ಅವರು ಎಕ್ಸ್ಪೈರ್ ಆದರು, ಎಲ್ಲ ಜಯೇಶ್ ಪಟೇಲರು ಹೋದರು. ಹಾಗಾಗಿ ಅಲ್ಲಿಗೆ ಅದು ಕ್ಲೋಸ್ ಆಯಿತು. ಕ್ಲೋಸ್ ಆದಾಗ ನನಗೆ ಬಂದು JDSಗೆ ಬಾ ಅಂತೇಳಿ ಕರೆದ್ರು. ಆಮೇಲೆ ನಾನು ದೇವೇಗೌಡರ ನಮ್ಮ ಮನೆಗೆ ಬಂದರು. ಅಲ್ಲಿ ಮನೆಗೆ ಬಂದು ಬ್ರೇಕ್ಫಾಸ್ಟಿಗೆ ಬಂದರು. ಆವಾಗ ನಾನು JDS ಪಕ್ಷಕ್ಕೆ ಸೇರಿಕೊಂಡೆ 2004ರಲ್ಲಿ. ಅದಕ್ಕಿಂತ ಮುಂಚೆ 2003 ಸೆಪ್ಟೆಂಬರ್ 20 ಹಿರೇಕೆರೂರಲ್ಲಿ ಸ್ಟ್ರೈಕ್ ಆಗ್ತಾಯಿತ್ತು. ಸ್ಟ್ರೈಕ್ ಮಾಡಿದ್ವಿ ನಾವೇ. ಆವಾಗ ಕಾಂಗ್ರೆಸ್ ಸರ್ಕಾರ ಇತ್ತು, ಬನ್ನಿಕೋಡು ಅಂತೇಳಿ MLA ಇದ್ದರು. ಆವಾಗ ಭಾರಿ ಬರಗಾಲ, ಇನ್ಶೂರೆನ್ಸ್ ಬಂದಿರಲಿಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಬೆಳೆ ಒಣಗಿದ್ದು. ಅಂಥದ್ರಲ್ಲಿ ಒಂದು ದೊಡ್ಡ ಅದ್ದೂರಿ ಸಮಾರಂಭ ಮಾಡ್ತಾಯಿದ್ರು, ಉದ್ಘಾಟನೆ ಅಂತೇಳಿ 2 ಜನ ಮಿನಿಸ್ಟ್ರುಗಳು ಕರೆದು. ನಾವು ಅದಕ್ಕೆ ಕಪ್ಪು ಬಟ್ಟೆ ಪ್ರದರ್ಶನ ಅಂತ ಹಿಂದಿನ ದಿವಸ ಪೇಪರ್ ಸ್ಟೇಟ್ಮೆಂಟ್ ಕೊಟ್ವಿ. ಒಂದು 15,000 ಜನ ಸೇರಿತ್ತು. 15,000 ಜನ ಸೇರಿದರೆ ನಮ್ಮನ್ನೆಲ್ಲ ತಡೆ ಹಿಡಿದು ಅವ್ರು ಫಂಕ್ಷನ್ ಮಾಡಿಕೊಂಡ್ರು. ಆಮೇಲೆ IB ಬಂದು ನಮಗೆ ಕರೆಸಿದ್ರು. ಹೋಗಿ ಮಾತಾಡುವಾಗ ನಮ್ಮ ಮೇಲೆ ಏಕಾಏಕಿ ಹಲ್ಲೆ ಮಾಡಿ ಹೊಡೆಯಕ್ಕೆ ಬಂದು ಎದ್ದು ನಮ್ಮನ್ನು ಹೊರಗೆ ಹಾಕಿದ್ರು. ಅಲ್ಲಿ IBಯಿಂದ ಹೊರಗೆ ಬಂದು ನೋಡ್ತೀವಿ, ಅಷ್ಟೊತ್ತಿಗೆ ಎಲ್ಲ ದೊಡ್ಡಕ್ಕೆ ಲಾಠಿ ಚಾರ್ಜ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಬರೀ ರಸ್ತೆಯಲ್ಲಿ ಬರೀ ಚಪ್ಪಲಿಗಳು ಕಾಣ್ತಾ ಇದ್ದಾವೆ. ನಮ್ಮ ಜನ ಒಬ್ಬರು ಇಲ್ಲ ಪಾಪ, ಎಲ್ಲ ಹೊಡೆದು ಸಿಕ್ಕಾಬಟ್ಟೆ ವ್ಯಾನ್ಗಳು ತುಂಬ್ಕೊಂಬಂದರು. ಆ ವ್ಯಾನ್ಗಳಿಗೆ ನಾನು ಅಡ್ಡ ಹಾಕಿದೆ, ಅವರೆಲ್ಲರನ್ನು ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡಲಿಲ್ಲ. ಆವಾಗ ನಾನು ಅರೆಸ್ಟ್ ಮಾಡಿದರು. 192 ಜನ ರೈತರ ಜೊತೆಗೆ ನನ್ನ ಮೇಲೆ ಕೇಸ್ ಹಾಕಿದ್ದಂಗೆ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ರೇಪ್ ಮಾಡೋಕ್ಕೆ ಹೋಗಿದ್ರು, ಬಸ್ಸಿಗೆ ಬೆಂಕಿ ಹಚ್ಚಕ್ಕೆ ಹೋಗಿದ್ರು. ಇವೆಲ್ಲ ಫಾಲ್ಸ್ ಸೆಕ್ಷನ್ ಹಾಕಿ ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ
ಕೋರ್ಟಿಗೆ ಕಳಿಸಿದ್ರು, ಕೋರ್ಟ್ ರಿಮಾಂಡ್ ಮಾಡಿದ್ರು. ಬೆಳಗಾಂ ಇಂಡಲ್ಗಾ ಜೈಲಿಗೆ ಹೋದ್ವಿ ನಾವು. 9 ದಿವಸ ನಾನು ಬೆಳಗಾಂ ಇಂಡಲ್ಗಾ ಜೈಲಲ್ಲಿ 192 ಜನ ರೈತರ ಜೊತೆ ಇದ್ದೆ. ಅಲ್ಲಿ ಹೋದಾಗ ನನಗೆ ಸ್ಪೆಷಲ್ ಅವಾರ್ಡ್ ಕೊಡ್ತೀವಿ ಅಂದರು. ನಾನು ಹೇಳಿದೆ ಇಲ್ಲ ನನಗೆ ನಮ್ಮ ರೈತರು ಎಲ್ಲಿ ಮಲಗ್ತಾರೆ ಅವ್ರ ಜೊತೆಗೆ ಇರ್ತೀನಿ ಅಂತೇಳಿ 75 ಜನ ನಾವು ಒಂದೇ ಬ್ಯಾರಕಲ್ಲಿ ಮಲಗ್ತಾ ಇದ್ವಿ ನಮ್ಮ ರೈತರ ಜೊತೆಗೆ. ಜೈಲೊಳಗೆ ಲೈಟ್ ಇರಲ್ಲ, 6 ಗಂಟೆ ಮೇಲೆ ಕತ್ಲು, ಒಬ್ಬರೊಬ್ಬರ ಮುಖ ಕಾಣಲ್ಲ, ಟೈಮ್ ಇರಲ್ಲ, ಏನೂ ಇರಲ್ಲ. ಆ ರಾತ್ರಿ ಕಾಗೆ ಕೂಗೋದು, ಈ ಶಬ್ದಗಳು ಕೇಳ್ಕೊಂಡು ನಾವು ಬೆಳಕರಿದಿತ್ತು ಅಂತ ನೋಡ್ಕೋಬೇಕು. ಫಸ್ಟ್ ಜೈಲು ಅನುಭವ ಆಯಿತು. ಅಲ್ಲಿಂದ ಬಿಡುಗಡೆ ಬಂದಮೇಲೆ ತಾಲೂಕಿನ ಜನಕ್ಕೆ ಒಂದು ವಿಶ್ವಾಸ ಬಂತು, ಈ ಮನುಷ್ಯ ರೈತರ ಜೊತೆ ಗಟ್ಟಿಯಾಗಿ ನಿಲ್ತಾನೆ ರೈತರ ಜೊತೆ ಅಂತ. 2004 ಎಲೆಕ್ಷನಿಗೆ ನಾನು JDS ಅಭ್ಯರ್ಥಿ ಆದೆ. 50 ವರ್ಷದ ಇತಿಹಾಸ ಬದಲಾವಣೆ ಮಾಡಿ ನನ್ನನ್ನು ಗೆಲ್ಲಿಸಿದರು. ಫಸ್ಟ್ ಎಲೆಕ್ಷನ್ BJP ಕಾಂಗ್ರೆಸ್ ಎರಡನ್ನೂ ಸೋಲಿಸಿ ನಾನು JDS ಅಲ್ಲಿರಲಿಲ್ಲ, ಅದಕ್ಕೆ ಕೂಡ ಆ ಎಲೆಕ್ಷನ್ ಗೆದ್ದೆ. ಅಲ್ಲಿಂದ ರಾಜಕೀಯ ಜರ್ನಿ ಸ್ಟಾರ್ಟ್ ಆಯಿತು. 2008ರಲ್ಲಿ ಕಾಂಗ್ರೆಸ್ಸಿಗೆ ಬಂದ್ವಿ, ಕಾಂಗ್ರೆಸ್ಸಿಂದ ಗೆದ್ದೆ. ಸುಮಾರು ಅಭಿವೃದ್ಧಿ, ಹಿರೇಕೆರೂರು ತಾಲೂಕಿನ ಬಣ್ಣವನ್ನು ಬದಲಾವಣೆ ಮಾಡುವಂಥ ಕೆಲಸ ಮಾಡಿದ್ವಿ. ಹಿರೇಕೆರೂರು ತಾಲೂಕಿನ ಇತಿಹಾಸ ಬದಲಾವಣೆ ಮಾಡಿದ್ವಿ. ಅಭಿವೃದ್ಧಿಯ ಸೂಚನೆಯನ್ನು ಕೊಟ್ಟು ತಾಲೂಕನ್ನು ಹೇಳಿದ್ದೆ, ನಾನು MLA ಮಾಡಿದರೆ ತಾಲೂಕು ಮಧುವಣಗಿತ್ತಿ ರೀತಿಯಲ್ಲಿ ಶೃಂಗಾರ ಮಾಡ್ತೀನಿ ಅಂತ. ಇವತ್ತು ಅದನ್ನು ಹೋಗಿ ನೋಡಿದರೆ BC ಪಾಟೀಲಿಂದ ಮಧುವಣಗಿತ್ತಿ ರೀತಿಯಲ್ಲಿ ಹಿರೇಕೆರೂರು ತಾಲೂಕು ಶೃಂಗಾರ ಆಗಿದೆ. 2013ರಲ್ಲಿ 2600 ಹೋಟೆಲ್ ಸೋತೆ. 2800ರಲ್ಲಿ ಪುನಃ ಮತ್ತೆ ಗೆದ್ದೆ. ನಾನು ಕಾಂಗ್ರೆಸ್ಸಿಂದ 555 ಹೋಟೆಲ್ ಗೆದ್ದೆ. ಅದಾದಮೇಲೆ ಕಾಂಗ್ರೆಸ್ಸಲ್ಲಿ ನಾನು 3 ಸಾರಿ ಗೆದ್ದಿದ್ರು ಕೂಡ ನನಗೆ ಮಂತ್ರಿ ಸ್ಥಾನ ಕೊಡಲಿಲ್ಲ. ನಮ್ಮ ಜಿಲ್ಲೆಯಲ್ಲೇ ಸಿದ್ದರಾಮಯ್ಯನವರು R ಶಂಕರನ್ನವ್ರನ್ನ ಇಂಡಿಪೆಂಡೆಂಟ್ ಇದ್ದವ್ರನ್ನ ಕರ್ಕೊಂಬಂದು ಮಂತ್ರಿ ಮಾಡಿದರು. ಇದನ್ನು ನಮ್ಮ ತಾಲೂಕಿನ ಅಭಿವೃದ್ಧಿ ಮಾಡೋಕ್ಕಾಗಲ್ಲ, ನೀರಾವರಿ ಮಾಡೋಕ್ಕಾಗಲ್ಲ ಅಂತ ಅವಾಗ ನಾವೆಲ್ಲ 17 ಜನ ಸೇರಿ ರಾಜೀನಾಮೆ ಕೊಟ್ಟು BJP ಪಕ್ಷಕ್ಕೆ ಬಂದು BJP ಪಕ್ಷದಿಂದ ಗೆದ್ದು ಮಂತ್ರಿಯಾಗಿ 3.25 ವರ್ಷಗಳ ಕಾಲ ಕೃಷಿ ಮಂತ್ರಿಯಾಗಿ ಬಂದಿದ್ದೇನೆ. ಕೃಷಿ ಇಲಾಖೆಯಲ್ಲಿ ಒಂದು ಬದಲಾವಣೆಯನ್ನು ತಂದು ಕೃಷಿ ಇಲಾಖೆಯಲ್ಲಿ ಒಂದು ಹೊಸ ಆಯಾಮವನ್ನು ಸೃಷ್ಟಿ ಮಾಡಿ ಇವತ್ತು ಹೊರಗಡೆ ಬಂದೆ. ಇವತ್ತು ಕೃಷಿ ಇಲಾಖೆಯಲ್ಲಿ ನೆನೆಸ್ಕೊತಾರೆ. ಒಬ್ಬ ರೈತನ ಮಗನಾಗಿ ನಾನು ಒಬ್ಬ ಕೃಷಿ ಮಂತ್ರಿಯಾಗಿ ರೈತರಿಗೆ ಒಂದು ಒಳ್ಳೇದು ಮಾಡಿದ್ದೇನೆ ಅನ್ನುವಂಥ ತೃಪ್ತಿ ನನಗಿದೆ. ಈ ಸರಿ ಎಲೆಕ್ಷನಲ್ಲಿ ಹಲವಾರು ಕಾರಣಗಳಿಂದ ಮತ್ತೆ ನಾನು ಸೋತಿದ್ದೇನೆ. ಹಾಗಾಗಿ ಈಗ ಸ್ವಲ್ಪ ರೆಸ್ಟ್ ಇರೋದು ಸ್ವಲ್ಪ ಸಿನಿಮಾ ರಂಗದಲ್ಲಿ ತೊಡಗಿಸ್ಕೊತಾ ಇದ್ದೀನಿ. ಏನಾಯ್ತೋ ಅಂತರಾಳದಾಗೆ ಏನಾಯ್ತೋ. ನಾನು ಕುರುಗೋಡಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ 89 ಡಿಸೆಂಬರಲ್ಲಿ ದಾವಣಗೆರೆಯಿಂದ ವನಜಾ ಅನ್ನೋರಿಗೆ ಮದುವೆ ಆದೆ. ಮದುವೆಯಾಗಿ ಅಲ್ಲಿಂದ ಇಲ್ಲಿವರೆಗೂ ತುಂಬ ಸಂಸಾರ ಜೀವನ ಮಾಡ್ತಾಯಿದ್ದೀವಿ. 2 ಜನ ಹೆಣ್ಮಕ್ಳು, ಒಬ್ಬಳು ಸೌಮ್ಯ, ಇನ್ನೊಬ್ಬಳು ಸೃಷ್ಟಿ. ಸೌಮ್ಯ ಹೆಸರಲ್ಲಿ ಸೌಮ್ಯ ಫಿಲ್ಮ್ ಇದೆ, ಸೃಷ್ಟಿ ಹೆಸರಲ್ಲಿ ಸೃಷ್ಟಿ ಫಿಲ್ಮ್ ಇದೆ. ಇಬ್ಬರದ್ದು ಮದುವೆ ಆಗಿದೆ. ಸೌಮ್ಯ ಊರಲ್ಲಿ ಇರ್ತಾರೆ, ಸೃಷ್ಟಿ ಫಿಲ್ಮ್ ಮೇಕಿಂಗಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮತ್ತು ಸ್ಕೂಲೆಲ್ಲ ನೋಡ್ಕೊಳ್ಳೋಂಥ ಕೆಲಸ ಮಾಡ್ತಾಯಿದ್ದಾರೆ. ಹಾಂ, ಹಿರೇಕೆರೂರಲ್ಲಿ ಸ್ಕೂಲ್ ಇದೆ. ಈಗ ಅದ್ರ ಜೊತೆಗೆ ಕನಸು ಹೈಟ್ಸ್ ಅಂತೇಳಿ ಕನ್ಸ್ಟ್ರಕ್ಷನ್ಸು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಧಾರವಾಡದಲ್ಲಿ ಒಂದು ಪ್ರಾಜೆಕ್ಟ್ ಇದೆ, ಬೆಂಗಳೂರಲ್ಲಿ ಒಂದು ಆಗ್ತಾಯಿದೆ. ಸಾಹಸ ಮಾಡಬೇಕು ಜೀವನದಲ್ಲಿ, ಇಲ್ಲ ಅಂದರೆ ಏನು ಪ್ರಯೋಜನ? ಮನುಷ್ಯ ಹುಟ್ತಾನೆ ಸಾಯ್ತಾನೆ, ಬದುಕಿದ್ದಾಗ ಹೆಜ್ಜೆ ಗುರುತು ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾರೆ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ನಿಮ್ಮ ಯೂಟ್ಯೂಬ್ ಚಾನಲ್ ಸಕ್ಸಸ್ ಆಗಲಿ. ಇಂಟ್ರೆಸ್ಟ್ ತೊಗೊಂಡು ನಮ್ಮ ಮನೆವರೆಗೂ ಬಂದು ನನ್ನ ಯಶೋಗಾಥೆಯನ್ನು ತಾವು ಕೇಳಿಕೊಂಡು ರೆಕಾರ್ಡ್ ಮಾಡಿದ್ದೀರಿ. ಬಹುಶಃ ಅದು ನನ್ನ ಸಾಹಸಗಳು, ನನ್ನ ತೀರ್ಮಾನಗಳು, ನನ್ನ ಚಾಲೆಂಜಸ್ ಉಳಿದಂಥ ಯುವಕರಿಗೆ ಒಂದು ಮಾದರಿಯಾಗಲಿ ಅಂತೇಳಿ ನಾನು ಬಯಸ್ತೇನೆ. ಥ್ಯಾಂಕ್ ಯು, ಧನ್ಯವಾದ. ಏನು ವೈನ ಕಾಣಿಸ್ತಾಳೆ ರನ್ನನ್ನು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.